ಈಗ ನಾವು ತಿರುನಾರಾಯಣಪುರಂನ ಎಂಟ್ರೆನ್ಸ್ನಲ್ಲಿದ್ದೀವಿ. ಇನ್ನು ನೀವು ಮೇಲ್ಕೋಟೆಗೆ ಬಂದಾಗ ನೋಡಲೇಬೇಕಾದ ಪ್ರೇಕ್ಷಣೀಯ ಸ್ಥಳಗಳು ಯಾವುದು ಅಂದರೆ ದೇವಸ್ಥಾನ ಕೂಡ ಇದೆ, ನೀವು ಹಿಂದೆ ಕಾಣಿಸುತ್ತೆ ನೋಡಿ. ಇಲ್ಲಿ ಸೀತಾರಾಮರ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಈ ಬಂಡೆ ಎಲ್ಲ ನೋಡಿ ಏನು ಅದ್ಭುತವಾಗಿದೆ. ನಾವು ಮೇಲಿಂದ ಬಂದಿದ್ದು ಕಾಣಿಸ್ತಿದೆಯಲ್ಲ. ಬಟ್ ಈ ಒಂದು ಗೋಪುರ ಏನಿದೆ ಅಲ್ಲ, ಇದು ಅಪೂರ್ಣವಾಗಿದೆ. ಅಂದರೆ ಎಲ್ರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ನೀವು ಉತ್ತರಾಖಂಡಿಗೆ ಹೋಗಿ ಬದ್ರಿನಾಥನ ದರ್ಶನ ಮಾಡಬೇಕು ಅಂತ ಅನ್ಕೊಂಡಿರ್ತೀರ. ಇದು ಎಲ್ಲರಿಗೂ ಸಾಧ್ಯ ಆಗುವಂಥ ಸ್ಥಳ ಅಲ್ಲ. ಸ್ವಲ್ಪ ಜನಕ್ಕಾಗತ್ತೆ, ಸ್ವಲ್ಪ ಜನಕ್ಕಾಗಲ್ಲ. ಯಾರಿಗೆಲ್ಲ ಉತ್ತರದಲ್ಲಿರುವ ಬದ್ರಿನಾಥನ ದರ್ಶನ ಆಗಿಲ್ವೋ ಅವರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಕರ್ನಾಟಕದಲ್ಲೇ ದಕ್ಷಿಣ ಬದರಿ ಅಂತ ಒಂದು ಕ್ಷೇತ್ರ ಇದೆ. ಅದು ವಿಶೇಷವಾದ ಕ್ಷೇತ್ರ ಯಾವುದು ಅಂದರೆ ಮೇಲುಕೋಟೆ. ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ ನಿಮಗೆ ತುಂಬಾನೇ ಫೇಮಸ್, ಗೊತ್ತಿರತ್ತೆ. ಇಂತಹ ದಕ್ಷಿಣ ಬದರಿ ಕ್ಷೇತ್ರಕ್ಕೆ ನಾವು ಇವಾಗ ಹೋಗ್ತಾ ಇದ್ದೀವಿ. ಪ್ರಸ್ತುತ ಇವಾಗ ನಾವು ಮೇಲುಕೋಟೆಗೆ ತುಮಕೂರಿನಿಂದ ಹೋಗ್ತಾ ಇದ್ದೀವಿ. ತುಮಕೂರಿನಿಂದ ನಾಗಮಂಗಲ ಮಾರ್ಗವಾಗಿ ಹೋಗ್ತಾ ಇದ್ದೀವಿ. ಹಾಗೆ ನೀವು ಬಸ್ನಲ್ಲಿ ಬರಬೇಕು ಅಂದರೆ ಹೇಗೆ ಬರಬೇಕು, ಟ್ರೈನಲ್ಲಿ ಬರಬೇಕು ಅಂದರೆ ಹೇಗೆ ಬರಬೇಕು ಅನ್ನೋ ಎಲ್ಲ ಮಾಹಿತಿ ನಿಮಗೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಆಗಿ ಸಿಗುತ್ತೆ. ಈಗ ನಮ್ಮ ಮೇಲ್ಕೋಟೆ ಜರ್ನಿಯಲ್ಲಿ ಮೊದಲನೇ ಬ್ರೇಕ್ ತಗೊಳ್ಳೋ ಸಮಯ ಬಂದಿದೆ. ಈಗ ನಾವು ತಿಂಡಿಗೆ ಅಂತ ಬೆಳ್ಳೂರು ಕ್ರಾಸ್ ಹತ್ರ ಇರುವ ಹೋಟೆಲ್ ಮಯೂರ ಹತ್ರ ನಿಲ್ಸಿದೀವಿ. ಈಗ ಬನ್ನಿ ಒಳಗೆ ತಿಂಡಿಗೆ ಹೋಗೋಣಂತೆ. ನಾವು ಬೆಳಿಗ್ಗೆನೆ ಜರ್ನಿ ಸ್ಟಾರ್ಟ್ ಮಾಡಿರೋದ್ರಿಂದ ತಿಂಡಿ ತಿನ್ಕೊಂಡು ಹೋಗೋಣ ಅನ್ಕೊಂಡ್ವಿ. ಈಗ ಹೋಟೆಲಿಗೆ ಬಂದಿದ್ದೀವಿ. ಸೊ ನಾವು ಒಂದು ಮಿನಿ ಇಡ್ಲಿ ಮತ್ತೆ ಇಡ್ಲಿ ಸಾಂಬಾರ್ ಟಿಪ್ಪು ಮತ್ತೆ ಇಲ್ಲಿ ಖಾರ ಬಾತ್ ತುಂಬಾನೇ ಚೆನ್ನಾಗಿರುತ್ತೆ, ಅದಕ್ಕೆ ಖಾರ ಬಾತ್ನ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ಆಕ್ಚುಲಿ ತಿಂಡಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ನಾರ್ಮಲ್ ಆಗಿ ಈ ರೋಡಲ್ಲಿ ಬಂದ್ರೆ ಬೇರೆ ಹೋಟೆಲ್ಸ್ ಸಿಗಲ್ಲ. ಸೊ ಇಲ್ಲಿ ಹೈಜಿನಿಕ್ ಆಗಿ ಮತ್ತೆ ಫುಡ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈಗ ತಿಂಡಿ ತಿನ್ಕೊಂಡು ನಾವು ದೇವಸ್ಥಾನಕ್ಕೆ ಹೊರಡ್ತಾ ಇದೀವಿ. ಮೇಲ್ಕೋಟೆಗೆ ನೀವು ಬೆಂಗಳೂರಿಂದ ಅಥವಾ ಮೈಸೂರಿಂದ ಬರ್ಬೇಕು ಅನ್ಕೊಂಡಿದ್ರೆ ನಿಮ್ಗೆ ಬೆಂಗಳೂರಿಂದ ಡೈರೆಕ್ಟ್ ಬಸ್ಸಸ್ ಕೂಡ ಅವೈಲೇಬಲ್ ಇರುತ್ತೆ. ಬೆಂಗಳೂರಿಂದ ಮೇಲ್ಕೋಟೆಗೆ ನಿಮಗೆ 150 ಕಿಲೋಮೀಟರ್ ಆಗುತ್ತೆ. ಅದೇ ಮೈಸೂರಿಂದ ಆದರೆ ಕೇವಲ 54 ಕಿಲೋಮೀಟರ್. ಮತ್ತು ನೀವೇನಾದರೂ ತುಮಕೂರಿಂದ ಹೋಗ್ಬೇಕು ಅಂದ್ಕೊಂಡಿದ್ರೆ 120 ಕಿಲೋಮೀಟರ್ ಆಗುತ್ತೆ. ಇನ್ನು ಮೇಲ್ಕೋಟೆಗೆ ರೀಚ್ ಆಗಲಿಕ್ಕೆ ನಿಮಗೆ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಅಂದರೆ ಮಂಡ್ಯ ಹತ್ರ ಇಳ್ಕೋಬೋದು. ಇಲ್ಲಾಂದರೆ ನೀವು BG ಕ್ರಾಸ್ ಹತ್ರ ಇಳ್ಕೊಂಡ್ರೆ ನಿಮಗೆ ಚಕ್ನಳ್ಳಿ ಕ್ರಾಸ್ವರೆಗೂ ಬಸ್ಸಸ್ ಅವೈಲೇಬಲ್ ಇರುತ್ತೆ. ಈಗ ನಾವು ತಿರುನಾರಾಯಣಪುರಂನ ಎಂಟ್ರೆನ್ಸ್ನಲ್ಲಿದ್ದೀವಿ. ಹೌದು, ಮೇಲುಕೋಟೆಗೆ ತಿರುನಾರಾಯಣಪುರಂ ಅಂತ ಕರೀತಾರೆ. ಹಾಗೆ ಇನ್ನೂ ಒಂದು ಹೆಸರಿದೆ, ಯದುಶೈಲ ಅಂತ ಕರೀತಾರೆ. ಭಗವದ್ ರಾಮಾನುಜಾಚಾರ್ಯರು ನಡೆದಾಡಿದ ಪುಣ್ಯಭೂಮಿ ಅಂತ ಹೇಳ್ಬೋದು. ಅವರ ಗ್ರಂಥಗಳಲ್ಲಿ ಈ ಕ್ಷೇತ್ರವನ್ನು ಯದುಶೈಲ ದೀಪಂ ಅಂತ ಕೂಡ ಕರೆದಿದ್ದಾರೆ. ಇಲ್ಲಿ ರಾಮಾನುಜಾಚಾರ್ಯರು 14 ವರ್ಷಗಳ ಕಾಲ ಸತತವಾಗಿ ಇಲ್ಲೇ ತಂಗಿದ್ರು. ಇಲ್ಲಿರುವ ಚೆಲುವನಾರಾಯಣನನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲದು, ಅಷ್ಟು ಅದ್ಭುತವಾಗಿದೆ. ಒಂದು ಕಡೆ ನರಸಿಂಹದೇವರು, ಇನ್ನೊಂದು ಕಡೆ ಚೆಲುವನಾರಾಯಣ ಸ್ವಾಮಿ. ಇನ್ನು ನೀವು ಮೇಲ್ಕೋಟೆಗೆ ಬಂದಾಗ ನೋಡಲೇಬೇಕಾದ ಪ್ರೇಕ್ಷಣೀಯ ಸ್ಥಳಗಳು ಯಾವುದು ಅಂದರೆ ಮೊದಲಿಗೆ ಸುಪ್ರಸಿದ್ಧವಾದ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ. ನಿಮ್ಗಿಲ್ಲಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಕಾಣಿಸ್ತಿದೆ ಬೆಟ್ಟದ ಮೇಲೆ. ಅದಾದ ನಂತರ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ, ಮತ್ತು ಅಕ್ಕ ತಂಗಿ ಕೊಳ, ಮತ್ತು ಪಂಚಕಲ್ಯಾಣಿ, ಧನುಷ್ಕೋಟಿ ಮತ್ತು ರಾಯಗೋಪುರ. ಇಲ್ಲಿರೋ ಎಲ್ಲ ಪ್ರೇಕ್ಷಣೀಯ ಸ್ಥಳಗಳು ಕೂಡ ತುಂಬಾ ವಿಭಿನ್ನವಾಗಿ ಮತ್ತು ತುಂಬಾ ಚೆನ್ನಾಗಿದೆ. ನಾವು ಎಲ್ಲ ಪ್ಲೇಸಸ್ನು ಕೂಡ ಇವತ್ತು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಮೊದಲಿಗೆ ಈಗ ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇದು ಬೆಟ್ಟದ ಮೇಲಿದೆ, ಬನ್ನಿ ಈಗ ಹೋಗೋಣಂತೆ. ಈಗ ನಿಮ್ಗೆ ಕಾಣಿಸ್ತಿದೆ ನೋಡಿ ಮೇಲ್ಕೋಟೆ ಬಸ್ ಸ್ಟ್ಯಾಂಡು. ನಿಮಗೆ ಮಂಡ್ಯದಿಂದ ಸಾಕಷ್ಟು ಬಸ್ಗಳಿದೆ, ಮತ್ತು ಮೈಸೂರಿಂದ ಕೂಡ ಡೈರೆಕ್ಟ್ ಬಸ್ಸಸ್ ಸಿಗುತ್ತೆ. ಇನ್ನು ಬೆಂಗಳೂರಿಂದ ಕೂಡ ನಿಮಗೆ ಬಸ್ಸಸ್ ಸಿಗುತ್ತೆ. ಈಗ ನಾವು ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಬೆಟ್ಟದ ತುದಿನಲ್ಲಿದ್ದೀವಿ, ಕೆಳಗಡೆ ಇದ್ದೀವಿ ನೋಡಿ. ಇದು ರೋಡ್. ಇದು ಮುಂದೆ ನಿಮಗೆ ಒಂದು ಕಲ್ಯಾಣಿ ಇದೆ, ಸುಂದರವಾದ ಕಲ್ಯಾಣಿ ಇದೆ. ಹಾಗೆ ಇಲ್ಲಿ ನಮಗೆ ಎಂಟ್ರೆನ್ಸ್ ಇದು ದೇವಸ್ಥಾನಕ್ಕೆ ಹೋಗೋದಕ್ಕೆ ನೋಡಿ. ನರಸಿಂಹ ದೇವರ ಬೆಟ್ಟಕ್ಕೆ ಇದು ಎಂಟ್ರೆನ್ಸ್. ಈಗ ನಾವು ಯೋಗ ನರಸಿಂಹಸ್ವಾಮಿ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ ನಮಗೆ ಮೊದಲನೇ ಮಂಟಪ ಸಿಕ್ಕಿದೆ. ಇಲ್ಲಿ ಟೋಟಲ್ ಆಗಿ ನಿಮಗೆ 360 ಮೆಟ್ಲಿದೆ. ನೀವೇನಾದರೂ ವೆಹಿಕಲಲ್ಲಿ ಬರಬೇಕಂದ್ರೆ ಅರ್ಧ ಮೆಟ್ಲವರೆಗೂ ನಿಮಗೆ ವೆಹಿಕಲ್ ಬರುತ್ತೆ. ಅದಾದಮೇಲೆ ನೀವು ಹತ್ತಲೇಬೇಕು. 150 ಸ್ಟೆಪ್ಸ್ ಆದರೂ ನೀವು ಹತ್ತಲೇಬೇಕಾಗಿರುತ್ತೆ. ನೋಡಿ, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಮೆಟ್ಲು ಹತ್ತೋದಕ್ಕೆ. ಏನು ಸೂಪರ್ ಆಗಿದೆ, ಸುತ್ತ ಗ್ರೀನರಿ. ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಮೆಟ್ಲು ಹತ್ತೋದಕ್ಕೆ. ಮೆಟ್ಲು ಸೈಜ್ ಎಲ್ಲ ಈವನ್ ಆಗಿಲ್ಲ, ಸ್ವಲ್ಪ ಆಡಿದೆ. ಅದಕ್ಕೆ ಒಂದು ಮಾತಿದೆ, ಏನು ಅಂದರೆ ಮೇಲ್ಕೋಟೆ ಬೆಟ್ಟ ಹತ್ತಬೇಕು ಅಂದರೆ ಕೈಕಾಲು ಗಟ್ಟಿ ಇರಬೇಕು ಅಂತ. ಯಾಕೆಂದರೆ ಮೆಟ್ಲು ಕಡಿಮೆ ಇದ್ರೂ ಆಯಾಸ ತುಂಬ ಆಗತ್ತೆ ಅಂತ. ನೋಡಿ, 2ನೇ ಗೋಪುರದ ಹತ್ರ ಬಂದಿದ್ದೀವಿ. ಸುತ್ತ ಪರಿಸರ ಫುಲ್ ಗ್ರೀನ್ ಇದೆ, ಹಾಗೆ ಮಧ್ಯ ಗೋಪುರ ಕಾಣ್ತಾ ಇದೆ. ನಿಮಗೆ ನಾರ್ಮಲ್ ಆಗಿ 360 ಸ್ಟೆಪ್ಸ್ ಅಂದರೆ ಜಸ್ಟ್ ಒಂದು ಹಾಫ್ ಆನ್ ಅವರಲ್ಲಿ ಹತ್ತು ಬಿಡ್ಬೋದು, ಏನು ಸುಸ್ತಾಗಲ್ಲ ಅನ್ಕೊತೀರಾ. ಬಟ್ ಇಲ್ಲಿ ಒಂದೊಂದು ಸ್ಟೆಪ್ ಕೂಡ ತುಂಬ ಎತ್ತರದಲ್ಲಿದೆ.
ತುಂಬಾನೇ ಸುಸ್ತಾಗುತ್ತೆ. ನೋಡಿ ಇಲ್ಲಿ ಮೆಟ್ಲಿದೆ, ಮತ್ತೆ ಇದು ಬಂಡೆನಲ್ಲೇ ಮೆಟ್ಲಾಗಿ ಕೆತ್ತಿದ್ದಾರೆ, ಮೆಟ್ಲು ಥರ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ಲೈಟಾಗಿ ಮಳೆ ಬೇರೆ ಬರ್ತಿದೆ, ಪ್ರಕೃತಿ ಸೌಂದರ್ಯ ಅಂತೂ ತುಂಬಾನೇ ಚೆನ್ನಾಗಿದೆ. ನೋಡಿ ಇನ್ನೂ ಒಂದು ಮಂಟಪ ಸಿಕ್ತು. ಎಷ್ಟೊಂದು ಮಂಟಪಗಳಿದೆ, ಹೆಜ್ಜೆ ಹೆಜ್ಜೆಗೂ ಮಂಟಪ ಇದೆ. ಯಾಕೆಂದರೆ ತುಂಬ ಆಯಾಸ ಆಗುತ್ತಲ್ಲ ಮೆಟ್ಲತ್ತುವಾಗ, ರೆಸ್ಟ್ ಮಾಡಲಿ ಅಂತ ಹೆಜ್ಜೆ ಹೆಜ್ಜೆಗೂ ಮಂಟಪ ಕಾಣುತ್ತೆ ನಿಮಗಿಲ್ಲಿ. ನಾವು ಬೆಳಿಗ್ಗೆ ಅಂದರೆ ಬೇಗನೆ ಬಂದಿದ್ದೀವಿ, 8 ಗಂಟೆ ಹಂಗೆ. ಸೊ ರಶ್ ಕಮ್ಮಿ ಇರುತ್ತೆ ಅಂತ. ನೀವು 10 o'clock ಮೇಲೆ ಬಂದರೆ ರಶ್ ತುಂಬ ಜಾಸ್ತಿ ಇರುತ್ತೆ. ನಮಗೆ ಶ್ರೀ ವೈಷ್ಣವ ಪರಂಪರೆಯಲ್ಲಿ 4 ಪ್ರಮುಖವಾದ ಕ್ಷೇತ್ರಗಳಿದೆ. ಮೊದಲನೇದು ತಿರುಪತಿ, ಎರಡನೇದು ಶ್ರೀರಂಗಂ, ಮೂರನೇದು ಕಾಂಚೀಪುರಂ, 4ನೇದು ನಮ್ಮ ಕರ್ನಾಟಕದಲ್ಲಿರುವ ಈ ಮೇಲುಕೋಟೆ ಕ್ಷೇತ್ರ. ಈ 4 ಜಾಗಗಳಲ್ಲಿ ಶ್ರೀ ವೈಷ್ಣವರು ತುಂಬ ನಡ್ಕೊಳ್ತಾರೆ. ಯಾಕೆಂದರೆ ಭಗವದ್ ರಾಮಾನುಜಾಚಾರ್ಯರು ಈ 4 ಕ್ಷೇತ್ರಗಳಲ್ಲಿ ಪರ್ಯಟನ ಮಾಡಿದ್ದಾರೆ ಅಂತ. ಹಾಗಾಗಿ ಈ ಮೇಲುಕೋಟೆ ಒಂದು ತುಂಬ ಪ್ರಮುಖವಾದ ಕ್ಷೇತ್ರ. ಇದರಲ್ಲಿ 108 ದಿವ್ಯ ದೇಶಗಳಿದೆ. ವೈಷ್ಣವ ಪರಂಪರೆಯಲ್ಲಿ 108 ದಿವ್ಯ ದೇಶಗಳಿದೆ. ಅದರಲ್ಲಿ 4 ಪ್ರಮುಖ ಕ್ಷೇತ್ರ, ಅದರಲ್ಲಿ ಒಂದು ನಮ್ಮ ಕರ್ನಾಟಕದಲ್ಲಿರೋದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು. ನಾವು ಈ 4 ಪ್ರಮುಖ ಕ್ಷೇತ್ರಗಳಲ್ಲಿ ಆಲ್ರೆಡಿ 3 ಪ್ರಮುಖ ಕ್ಷೇತ್ರ ನಿಮಗೆ ಆಲ್ರೆಡಿ ನಮ್ಮ ವಿಡಿಯೋ ಮಾಡಿ ತೋರಿಸಿದ್ದೀವಿ. ಮೊದಲನೇದು ಕಾಂಚೀಪುರಂ ಆಗಿರ್ಬೋದು, ಶ್ರೀರಂಗಂ ಆಗಿರ್ಬೋದು, ಅದು ತಮಿಳುನಾಡಿನಲ್ಲಿದೆ. ಆ 2 ಕ್ಷೇತ್ರದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇನ್ನು ತಿರುಮಲದ ಮಾಹಿತಿ ನಿಮಗೆ ಯಾವಾಗಲೂ ಕೊಡ್ತಾನೆ ಇರ್ತೀವಿ ಕಂಟಿನ್ಯೂಸ್ ಆಗಿ. ನಮ್ಮ ಚಾನಲ್ ಡೆಡಿಕೇಟ್ ಆಗಿರೋದೇ ವೆಂಕಟೇಶ್ವರ ಸ್ವಾಮಿಗೋಸ್ಕರ. ಹಾಗಾಗಿ ಸಾಕಷ್ಟು ಮಾಹಿತಿ ತಿರುಮಲದ ಬಗ್ಗೆ ಕೊಡ್ತಾನೆ ಇರ್ತೀವಿ. ಪ್ರಸ್ತುತ ಈಗ ನಾವು ಮೇಲುಕೋಟೆಯಲ್ಲಿರೋ ಕಾರಣ ನಿಮಗೆ ಮೇಲುಕೋಟೆ ಎಲ್ಲ ವಿಶೇಷತೆಗಳನ್ನು ಹೇಳ್ತೀವಿ. ಅರ್ಧ ಮೆಟ್ಲು ಬಂದಿದ್ದೀವಿ, ಇಲ್ಲಿ ತನಕ ನಿಮ್ಮ ಕಾರ್ ಬರುತ್ತೆ. ಇಲ್ಲಿಂದ ನಾವು ಮೆಟ್ಲು ಹತ್ಕೊಂಡೇ ಹೋಗಬೇಕಾಗತ್ತೆ. ನಮಗೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ದರ್ಶನದ ಟೈಮಿಂಗ್ಸು ಬೆಳಗ್ಗೆ 9:00ವರೆಗೆ ಓಪನ್ ಆಗುತ್ತೆ, ಮತ್ತು ಮಧ್ಯಾಹ್ನ 1:00ವರೆವರೆಗೂ ಕೂಡ ಓಪನ್ ಆಗಿರುತ್ತೆ. ಮತ್ತು ಮಧ್ಯಾಹ್ನ ಕ್ಲೋಸ್ ಮಾಡಿಬಿಟ್ಟು ಸಂಜೆ 5:00ವರೆಗೆ ಓಪನ್ ಮಾಡ್ತಾರೆ. ರಾತ್ರಿ 8:00ವರೆವರೆಗೂ ಕೂಡ ಓಪನ್ ಇರುತ್ತೆ. ಹಾಗೆ ಇನ್ನೂ ಒಂದು ವಿಶೇಷತೆ ಇದೆ. ಅದು ಏನು ಅಂದರೆ, ಇಲ್ಲಿರುವ ನರಸಿಂಹಸ್ವಾಮಿಯನ್ನು ಸಾಕ್ಷಾತ್ ಪ್ರಹ್ಲಾದರಾಜರೇ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಪ್ರಹ್ಲಾದರಾಜರು ಈ ಮೇಲುಕೋಟೆ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಇದ್ದು ಈ ಮೇಲುಕೋಟೆಯ ಬೆಟ್ಟದ ಮೇಲೆ ನರಸಿಂಹಸ್ವಾಮಿಯವರನ್ನ ಪ್ರತಿಷ್ಠಾಪನೆ ಮಾಡಿಬಿಟ್ಟು ಪ್ರತಿನಿತ್ಯ ಸೇವೆ ಮಾಡ್ತಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಹಾಗಾಗಿ ಇದು ತುಂಬ ವಿಶೇಷವಾದ ಕ್ಷೇತ್ರ. ನಿಮಗೆ 7 ನರಸಿಂಹ ಕ್ಷೇತ್ರಗಳು ಅಂತ ಇದೆ. ಅದರಲ್ಲಿ ಪ್ರಮುಖವಾದ ಕ್ಷೇತ್ರ ಅಂದರೆ ಮೇಲುಕೋಟೆಯ ಈ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ಹೇಳ್ಬೋದು. ನೋಡಿ, ನಿಮ್ಮ ಹತ್ರ ಯಾವ್ದಾನ ಬ್ಯಾಗ್ಗಳಿದ್ರೆ ಬ್ಯಾಗ್ಗಳು ಕೂಡ ಕಿತ್ಕೊಳ್ಳುತ್ತೆ ಕೋತಿಗಳು. ಎಷ್ಟೊಂದಿದೆ ಮಂಗಗಳು. ನೋಡಿ, ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ಮಧ್ಯದಲ್ಲಿ. ಏನು ಅದ್ಭುತವಾಗಿ ಕಾಣ್ತಿದೆ. ಎಲ್ಲ ಚಿಕ್ಕ ಚಿಕ್ಕ ರೋಡ್ಗಳು ನೋಡಿ, ಒಳ್ಳೆ ಏನು ಸಖತ್ತಾಗಿ ಕಾಣ್ತಾ ಇದೆ. ಇದು ಮೇಲ್ಕೋಟೆ ಪಟ್ಟಣ. ಇಲ್ಲಿಂದ ನಮಗೆ ಚೆಲುವನಾರಾಯಣ ಸ್ವಾಮಿ ದೇವರ ಗೋಪುರ ಕೂಡ ಕಾಣ್ತಾ ಇದೆ. ನೋಡಿ, ಇದು ಚೆಲುವನಾರಾಯಣನ ಗೋಪುರ. ನೋಡಿ, ಇಲ್ಲಿ ಯಾವುದೋ ವಿಶೇಷವಾದ ಗರುಡ ರೀತಿಯ ಕೆತ್ತನೆ ಇದೆ. ಗರುಡ ಇದೆ, ದ್ವಾರಪಾಲಕರ ಕೆತ್ತನೆ ಕೂಡ ಮಾಡಿದ್ದಾರೆ. ನೋಡಿ, ಮಂಗಗಳು ಎಷ್ಟೊಂದು ಬರ್ತಾ ಇದೆ. ಏನು ಸಿಕ್ಕರೆ ಅದು ಕಿತ್ಕೊಂಡು ಹೋಗೋದಕ್ಕೆ ಹೊಂಚಾಗ್ತಾ ಇರುತ್ತೆ. ವಾವ್, ಏನು ಅದ್ಭುತವಾಗಿದೆ ಗೋಪುರ ನೋಡಿ. 3 ಅಂತಸ್ತಿನ ಗೋಪುರ ಇದು. ಶನಿವಾರ ಅಭಿಷೇಕ ನಡೀತಾ ಇದೆ. ಈಗ ಒಳಗಡೆ ಹೋಗೋಣಂತೆ ಗೋಪುರದ ಒಳಗೆ. ಈಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಳ್ಳೋಣಂತೆ. ದೇವಸ್ಥಾನದ ಒಳಗಡೆ ಹೋಗ್ಬೇಕು ಅಂದ್ರೆ ನೀವು 9 ಮೆಟ್ಟಿಲುಗಳನ್ನ ಹತ್ತಬೇಕಾಗತ್ತೆ. ಈ 9 ಮೆಟ್ಟಿಲುಗಳು ನವನಾರಸಿಂಹರ ಸಂಕೇತವಾಗಿರುತ್ತೆ. ಫೈನಲಿ ದೇವರ ದರ್ಶನ ಆಯಿತು. ಅದು ಶನಿವಾರ ಬೆಳಿಗ್ಗೆ ತುಂಬಾ ಒಳ್ಳೆ ದರ್ಶನ ಆಯಿತು. ನಾವು ಲಾಸ್ಟ್ ಟೈಮ್ ಬಂದಾಗ ಜಸ್ಟ್ 1 ಮಿನಿಟ್ ದರ್ಶನ ಮಾಡ್ಕೊಂಡು ಬಂದಿದ್ವಿ. ಇವತ್ತು 10 ನಿಮಿಷ ದೇವ್ರ ಮುಂದೆನೇ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ತುಂಬಾ ಒಳ್ಳೆ ದರ್ಶನ ಆಯಿತು ನಮಗಿವತ್ತು.
ಇಲ್ಲಿ ಬಂದಾಗ ನೀವು ತುಂಬಾನೇ ಹುಷಾರು. ಕೋತಿಗಳು ಕಾರ್ತಿಕ್ನ ಅಟ್ಯಾಕ್ ಮಾಡ್ಬಿಟ್ಟಿತ್ತು, ಬ್ಯಾಗ್ ಹಾಕೊಂಡಿದ್ದಾರೆ ಬ್ಯಾಗ್ ಅಂತ. ಕಿತ್ಕೊಂಡ್ಬಿಟ್ಟು ಬ್ಯಾಗಲ್ಲಿ ಇರೋದನ್ನೆಲ್ಲ ಓಪನ್ ಮಾಡಿ ಏನು ಅಂತ ನೋಡಿ ನನ್ನ ತಲೆ ಮೇಲೆ 2 ಕೋತಿ ಕುತ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಲಗೇಜ್ನೆಲ್ಲ ಜಾಸ್ತಿ ಕ್ಯಾರಿ ಮಾಡಕ್ ಹೋಗ್ಬೇಡಿ ಇಲ್ಲಿಗೆ ಬಂದಾಗ. ಬ್ಯಾಗ್ ಫುಲ್ಲು ಚೆಕ್ ಮಾಡುತ್ತೆ, ಅದೇ ಜಿಪ್ ಓಪನ್ ಮಾಡಿ. ಬಟ್ ತಿನ್ನೋದೇನಾದ್ರೂ ಇದ್ರೆ ತಗೊಳುತ್ತೆ, ಇಲ್ಲಾಂದ್ರೆ ಅಲ್ಲೇ ಬಿಡುತ್ತೆ ಅಷ್ಟೇ. ಕಂಟಿನ್ಯೂಸ್ ಮಳೆ ಬರ್ತಾನೆ ಇದೆ. ಇವಾಗ ನಾವು ಕಲ್ಯಾಣಿ ಹತ್ರ ಹೋಗ್ತಾ ಇದ್ದೀವಿ. ಹೋಗ್ತಾ ನಾವು ಮೆಟ್ಲು ಹತ್ಕೊಂಡು ಹೋದ್ವಿ. ಬರ್ತಾ ಇಳಿಲಿಕ್ಕೆ ಸ್ವಲ್ಪ ಜಾರಿಕೆ ಇದೆ ಅಂತ ನಾವು ರೋಡ್ ಮುಖಾಂತರನೇ ನಡ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಕಲ್ಯಾಣಿ ಹತ್ರ ಹೋಗೋಣಂತೆ ಬನ್ನಿ. ಈಗ ಸ್ವಲ್ಪ ರಶ್ ಜಾಸ್ತಿ ಆಯಿತು. ನೀವು ಮಾರ್ನಿಂಗ್ 9 o'clock ಅಷ್ಟೊತ್ತಿಗೆ ಇಲ್ಲಿಗೆ ರೀಚ್ ಆಗಿಬಿಟ್ರೆ ತುಂಬ ಬೇಗ ದರ್ಶನ ಆಗೋಗ್ಬಿಡುತ್ತೆ. 9 ಗಂಟೆ ಬೆಸ್ಟ್ ಟೈಮ್. ನೀವು 9 ಗಂಟೆಗೆ ಮೇಲ್ಕೋಟೆಯಲ್ಲಿ ಇರಂಗೆ ಪ್ಲ್ಯಾನ್ ಮಾಡ್ಕೊಳ್ಳಿ, ನಿಮ್ಗೆ ದರ್ಶನ ತುಂಬ ಚೆನ್ನಾಗಿ ಆಗುತ್ತೆ. ಕೋತಿಗಳು ಮಾತ್ರ ತುಂಬ ಇದೆ. ಇನ್ನೊಂದು ಸಾರಿ ಹೇಳ್ತಿದ್ದೀನಿ, ತುಂಬ ಹುಷಾರಾಗಿರಿ, ಕೋತಿಗಳು ತುಂಬ ಇದೆ. ಆದಷ್ಟು ಬೆಟ್ಟದ ಮೇಲೆ ಹೋಗುವಾಗ ಯಾವುದೇ ಲಗೇಜ್ನ ತೆಗೆದುಕೊಂಡು ಹೋಗಬೇಡಿ. ಹಾಗೆ ಬಾಳೆಹಣ್ಣು, ಕಾಯಿ ಈ ಥರದ್ದು ಏನೇ ತೆಗೆದುಕೊಂಡು ಹೋದ್ರೂ ನಿಮ್ಮ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಈಗ ನಾವು ಪಂಚಕಲ್ಯಾಣಿ ಹತ್ರ ಬಂದಿದ್ದೀವಿ. ಇಲ್ಲಿ ಎಂಟ್ರೆನ್ಸ್ ಇದೆ. ತುಂಬ ಚೆನ್ನಾಗಿದೆ ಈ ಕಲ್ಯಾಣಿ ಕೂಡ. ಹತ್ತಿರದಿಂದ ತೋರಿಸ್ತೇನೆ. ತುಂಬ ಅದ್ಭುತವಾಗಿ ರಿನೋವೇಷನ್ ಕೂಡ ಮಾಡಿದ್ದಾರೆ. ವಾವ್, ಏನ್ ಒಳ್ಳೆ ಲೊಕೇಶನ್ ನೋಡಿ. ಇವಾಗ ಕಲ್ಯಾಣಿ ಹತ್ರ ಬಂದಿದ್ದೀವಿ. ನೋಡಿ ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದ ಗೋಪುರ ನೋಡಿ ಏನು ಅದ್ಭುತವಾಗಿದೆ. ಫುಲ್ಲು ಮಂಜಿನಿಂದ ಕವರ್ ಆಗಿಬಿಟ್ಟಿದೆ. ಫಿಶಸ್ ನೋಡಿ ಇಲ್ಲಿ ಎಷ್ಟೊಂದಿದೆ. ನಿಮ್ಗೆ ಇಲ್ಲೇ ಕಾಣುತ್ತೆ, ಇಲ್ಲಿ ಮೆಟ್ಲ ಹತ್ರನೇ ಎಷ್ಟೊಂದು ಫಿಶಸ್ ನೋಡಿ ಕಾಣುತ್ತೆ. ಎಷ್ಟೊಂದು ಮೀನುಗಳಿದೆ. ಇದಕ್ಕೆಲ್ಲ ಆಹಾರ ಎಲ್ಲ ಹಾಕ್ತಿರ್ತಾರೆ. ಕೃತಯುಗದಲ್ಲಿ ಈ ಕ್ಷೇತ್ರದಲ್ಲಿ ದತ್ತಾತ್ರೇಯ ಸ್ವಾಮಿಗಳು ಬಂದ್ಬಿಟ್ಟು ವೇದಗಳನ್ನ ಉಪದೇಶಿಸಿದ್ದಾರೆ. ಅದಕ್ಕೆ ಇದನ್ನು ವೇದಾದ್ರಿ ಅಂತ ಕರೀತಾರೆ. ಹಾಗೆ ತ್ರೇತಾಯುಗದಲ್ಲಿ ಈ ಕ್ಷೇತ್ರವನ್ನು ನಾರಾಯಣಾದ್ರಿ ಅಂತ ಕರೀತಾರೆ. ಹಾಗೆ ದ್ವಾಪರ ಯುಗದಲ್ಲಿ ಈ ಕ್ಷೇತ್ರಕ್ಕೆ ಕೃಷ್ಣ ಬಲರಾಮರು ಬಂದಿದ್ದಾರೆ ಅಂತ ಹೇಳ್ತಾರೆ. ಅದೇ ರೀತಿ ತ್ರೇತಾಯುಗದಲ್ಲಿ ಶ್ರೀರಾಮದೇವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ. ಹಾಗಾಗಿ ಇದು ಒಂದು ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು. ಒಮ್ಮೆ ಬ್ರಹ್ಮದೇವರು ಮಹಾವಿಷ್ಣುವಿನ ಹತ್ರ ಒಂದು ಪೂಜೆಗಾಗಿ ಒಂದು ವಿಗ್ರಹ ಬೇಕು, ವಿಷ್ಣುವಿನ ವಿಗ್ರಹ ಬೇಕು ಅಂತ ಕೇಳಿದಾಗ ವಿಷ್ಣುದೇವರು ಬ್ರಹ್ಮದೇವರಿಗೆ ಒಂದು ವಿಗ್ರಹವನ್ನು ಕೊಡ್ತಾರೆ. ಆ ವಿಗ್ರಹವನ್ನು ಮುಂದೆ ಸನತ್ ಕುಮಾರರು, ಬ್ರಹ್ಮನಿಗೆ ಮಾನಸ ಪುತ್ರರಿರ್ತಾರೆ, ಅದರಲ್ಲಿ ಸನತ್ ಕುಮಾರರು ಅಂತ ಕರೀತಾರೆ. ಸನಕ, ಸನಂದನ, ಸನತ್ ಕುಮಾರ, ಹಾಗೆ ಸನತ್ ಸುಜಾತ. ಈ ಸನತ್ ಕುಮಾರರಿಗೆ ಅವರು ಅಪ್ಪಟ ಬ್ರಹ್ಮಚಾರಿಗಳು. ಅವರಿಗೆ ಈ ವಿಷ್ಣು ವಿಗ್ರಹನ ಕೊಡ್ತಾರೆ. ಅದೇ ವಿಷ್ಣು ವಿಗ್ರಹನ ಈ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ವಿಗ್ರಹ ಅಂತ ಹೇಳ್ತಾರೆ. ಇಲ್ಲಿ ಬಂದು ಸನತ್ ಕುಮಾರರು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದ ಒಂದು ಪ್ರತೀತಿ ಇದೆ. ಒಮ್ಮೆ ಚೆಲುವನಾರಾಯಣನ ವಿಗ್ರಹ ಪ್ರತಿಷ್ಠಾಪನೆ ಆದ ನಂತರ ಮಾನವರ ಸಂಪರ್ಕಕ್ಕೆ ಬಂದಿರೋದಿಲ್ಲ. ಭಗವದ್ ರಾಮಾನುಜಾಚಾರ್ಯರು ಈ ಕ್ಷೇತ್ರಕ್ಕೆ ಬರ್ತಾರೆ. ಅವರು ತಮಿಳುನಾಡಿನಿಂದ ಚೋಳರ ಕಿರುಕುಳಕ್ಕೆ ಈ ಕ್ಷೇತ್ರಕ್ಕೆ ಬರ್ತಾರೆ, ಮೇಲುಕೋಟೆಗೆ ಬರ್ತಾರೆ. ತಮಿಳುನಾಡನ್ನು ತ್ಯಜಿಸ್ಬಿಟ್ಟು ಮೇಲುಕೋಟೆಗೆ ಬರ್ತಾರೆ. ತಮಿಳುನಾಡಿನಿಂದ ಮೇಲುಕೋಟೆಗೆ ಬಂದ ರಾಮಾನುಜಾಚಾರ್ಯರಿಗೆ ಒಂದು ಪ್ರೇರಣೆ ಆಗತ್ತೆ. ಇಲ್ಲಿ ಒಂದು ನಾರಾಯಣನ ವಿಗ್ರಹ ಇದೆ, ಆ ನಾರಾಯಣ ವಿಗ್ರಹಕ್ಕೆ ಪೂಜೆ ಮಾಡಬೇಕು ಅಂತ. ಆವಾಗ ರಾಮಾನುಜಾಚಾರ್ಯರು ಇಲ್ಲಿ ಬಂದು ನೋಡಿದಾಗ ಅದರ ಸುತ್ತ ಎಲ್ಲ ಹುತ್ತ ಇರುತ್ತೆ, ಹುತ್ತ ಕಟ್ಟಿಬಿಟ್ಟಿರುತ್ತೆ. ಯಾರಿಗೂ ಗೊತ್ತಿರೋದಿಲ್ಲ ಅಲ್ಲೊಂದು ವಿಗ್ರಹ ಇದೆ ಅಂತ. ಅದನ್ನೆಲ್ಲ ತೆರವುಗೊಳಿಸಿ ಈ ನಾರಾಯಣನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾರೆ. ರಾಮಾನುಜಾಚಾರ್ಯರು ಪುನರ್ ಪ್ರತಿಷ್ಠಾಪನೆ ಮಾಡಿದ ದಿವ್ಯ ಕ್ಷೇತ್ರ ಅಂತ ಹೇಳ್ಬೋದು. ಹಾಗೆ ಈ ದೇವಸ್ಥಾನವನ್ನು ಕಟ್ಟಿಸಿರೋದು ವಿಷ್ಣುವರ್ಧನ, ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನವನ್ನು ಕಟ್ಟಿರೋದು. ಇಲ್ಲಿ ಒಂದೊಂದು ಮೂರ್ತಿಗಳು ಅದ್ಭುತವಾಗಿರುತ್ತೆ. ನಾವು ಆಲ್ರೆಡಿ ನರಸಿಂಹಸ್ವಾಮಿ ದರ್ಶನ ಮಾಡಿದ್ವಿ. ನರಸಿಂಹಸ್ವಾಮಿನೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ಯೋಗ ಮುದ್ರೆಯಲ್ಲಿ ಕೂತಿರೋದು ನೋಡ್ತಾನೆ ಇದ್ರೆ ದೇವ್ರನ್ನ ನೋಡ್ತಾನೇ ಇರಬೇಕು ಅಂತ ಅನ್ನಿಸ್ತಿರುತ್ತೆ. ತುಂಬ ದೊಡ್ಡ ವಿಗ್ರಹ. ಈ ಮೇಲ್ಕೋಟೆಗೆ ನೀವು ಬಂದರೆ ಫೀಲ್ ಆಗುತ್ತೆ ಯಾವುದೋ ಪುರಾತನವಾದ ನಗರಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತಿರುತ್ತೆ. ಸುತ್ತ ಕಲ್ಯಾಣಿಗಳು, ಹಾಗೆ ಸುತ್ತ ದೇವಸ್ಥಾನಗಳು. ಇಲ್ಲಿ 108 ದೇವಸ್ಥಾನಗಳಿದೆ ಅಂತ ಪ್ರತೀತಿ ಇದೆ. ಒಂದೊಂದು ಕಲ್ಯಾಣಿ ನೋಡಿ, ಈ ಕಲ್ಯಾಣಿ ನೋಡಿ ಎಷ್ಟು ದೊಡ್ಡದಾಗಿದೆ. ಆರಾಮಾಗಿ ನಾವು ವೀಕೆಂಡ್ಸ್ ಬಂದು ಇಂಥ ಕ್ಷೇತ್ರ ದರ್ಶನ ಮಾಡ್ಕೋಬೇಕು. ನಮಗೆ ತುಂಬ ದೂರ ಇಲ್ಲ, ಮೈಸೂರಿಂದ ಕೇವಲ ಒಂದು 50 ಕಿಲೋಮೀಟರ್ ಇದೆ. ಸಾಕಷ್ಟು ಬಸ್ಸಸ್ ಅವೈಲಬಲ್ ಇದೆ. ನೀವು ಟ್ರೈನಲ್ಲಿ ಕೂಡ ಬರ್ಬೋದು. ಇಂಥ ದಿವ್ಯ ಕ್ಷೇತ್ರಗಳಿಗೆ ನೀವು ಒಮ್ಮೆನಾದರೂ ಭೇಟಿ ಕೊಡಲೇಬೇಕು, ಅಷ್ಟು ಅದ್ಭುತವಾಗಿರುತ್ತೆ ಇದು. ಹೊಯ್ಸಳ ರಾಜ ವಿಷ್ಣುವರ್ಧನ ಕಟ್ಟಿಸಿರುವ ಪಂಚನಾರಾಯಣ ಕ್ಷೇತ್ರಗಳಲ್ಲಿ ಈ ದೇವಸ್ಥಾನ ಕೂಡ ಒಂದು ಪ್ರಮುಖವಾದ ದೇವಸ್ಥಾನ ಆಗಿದೆ. ಇಲ್ಲಿರುವ ಚೆಲುವನಾರಾಯಣ ಸ್ವಾಮಿ ಉತ್ಸವ ಮೂರ್ತಿಯನ್ನು ಶೆಲ್ವ ಪಿಲ್ಲೆರಾಯ ಅಂತ ಕರೀತಾರೆ. ಮತ್ತೆ ಇದರ ಮೊದಲ ಹೆಸರು ರಾಮಪ್ರಿಯ ಅಂತ. ಇಲ್ಲಿರೋ ಉತ್ಸವ ಮೂರ್ತಿಗೂ ಕೂಡ ತುಂಬಾನೇ ವಿಶೇಷತೆ ಇದೆ. ಆ ವಿಶೇಷತೆ ಏನಂದ್ರೆ, ಒಮ್ಮೆ ಈ ಕ್ಷೇತ್ರಕ್ಕೆ ಮೊಘಲರ ದಾಳಿ ಆಗುತ್ತೆ. ಮೊಘಲರ ದಾಳಿ ಆದಾಗ ಇಲ್ಲಿರುವ ಉತ್ಸವ ಮೂರ್ತಿಯನ್ನ ಮೊಘಲರು ಡೆಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ. ಭಗವದ್ ರಾಮಾನುಜಾಚಾರ್ಯರ ಕನಸಿನಲ್ಲಿ ಶ್ರೀಮನ್ ನಾರಾಯಣನು ಬಂದು ಹೇಳ್ತಾನೆ, ಹೀಗೆ ನಾನು ಡೆಲ್ಲಿಯ ಆಸ್ಥಾನದಲ್ಲಿದ್ದೀನಿ, ನನ್ನನ್ನು ಬಂದು ಕರೆದುಕೊಂಡು ಹೋಗು ಅಂತ. ಡೆಲ್ಲಿನಲ್ಲಿ ಇದನ್ನು ಖಜಾನೆಯಲ್ಲಿ ಇಟ್ಟಿರ್ತಾರೆ ಈ ಉತ್ಸವ ಮೂರ್ತಿಯನ್ನು. ಒಮ್ಮೆ ಸುಲ್ತಾನನ ಮಗಳು ಈ ವಿಗ್ರಹವನ್ನು ನೋಡಿಬಿಟ್ಟು ಆ ವಿಗ್ರಹ ಮೇಲೆ ಅವನಿಗೆ ಒಂಥರ ಮೋಹ ಸ್ಟಾರ್ಟ್ ಆಗೋಗ್ಬಿಡುತ್ತೆ.
ಆ ವಿಗ್ರಹನ ಯಾವಾಗಲೂ ತನ್ನ ಜೊತೆಯಲ್ಲೇ ಇಟ್ಕೊಂಡಿರ್ತಾಳೆ, ಅಷ್ಟು ಪ್ರೀತಿಸ್ತಿರ್ತಾಳೆ ಆ ವಿಗ್ರಹವನ್ನು. ಮುಂದೆ ರಾಮಾನುಜಾಚಾರ್ಯರು ಈ ವಿಗ್ರಹವನ್ನು ತೆಗೆದುಕೊಂಡು ಬರಬೇಕು ಮೇಲ್ಕೋಟೆಗೆ ಅಂತ ದಿಲ್ಲಿಗೆ ಹೋಗ್ತಾರೆ. ದಿಲ್ಲಿಗೆ ಹೋದಾಗ ಸುಲ್ತಾನನ ಆಸ್ಥಾನಕ್ಕೆ ಹೋದಾಗ ಆ ವಿಶೇಷವಾದ ವಿಗ್ರಹ ತಾನಾಗೆ ತಾನು ಬಂದ್ಬಿಟ್ಟು ರಾಮಾನುಜಾಚಾರ್ಯರ ತೊಡೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ. ಅದನ್ನು ನೋಡಿದ ಅಲ್ಲಿನ ಎಲ್ಲ ಜನರು ಆಶ್ಚರ್ಯಚಕಿತರಾಗೋಗ್ತಾರೆ. ಹೀಗೆ ರಾಮಾನುಜಾಚಾರ್ಯರು ಮೇಲುಕೋಟೆಗೆ ವಿಗ್ರಹವನ್ನು ತೆಗೆದುಕೊಂಡು ಬಂದರೆ ಅಲ್ಲಿ ದಿಲ್ಲಿಯಲ್ಲಿ ಸುಲ್ತಾನನ ಮಗಳಿಗೆ ತುಂಬ ಬೇಜಾರಾಗೋಗುತ್ತೆ. ಆ ವಿಗ್ರಹವನ್ನು ಸಾಕಷ್ಟು ಇಷ್ಟಪಡ್ತಿರ್ತಾಳೆ. ಹಾಗಾಗಿ ಆ ವಿಗ್ರಹವನ್ನು ಬಿಟ್ಟಿರೋಕ್ಕಾಗ್ದಲೇ ಅವಳು ಕೂಡ ಮೇಲುಕೋಟೆಗೆ ಬಂದ್ಬಿಟ್ಟು ತನ್ನ ಪ್ರಾಣತ್ಯಾಗವನ್ನು ಮಾಡ್ತಾಳೆ, ದೇವರ ಸಮೀಪ ಪ್ರಾಣತ್ಯಾಗ ಮಾಡ್ತಾಳೆ. ಈಗಲೂ ನೀವು ನೋಡ್ಬೋದು ಮೇಲುಕೋಟೆಯ ಉತ್ಸವ ಮೂರ್ತಿಯ ಕೆಳಗಡೆ ಬಿಬಿ ನಾಚಿಯಾರ್ ಅಂತ ಮೊಘಲ್ ಸುಲ್ತಾನರ ಮಗಳ ವಿಗ್ರಹ ಕೂಡ ಇದೆ. ತುಂಬ ವಿಶೇಷವಾದ ಕ್ಷೇತ್ರ ಅಂತ ಹೇಳ್ಬೋದು ಇದು. ಈ ಉತ್ಸವ ಮೂರ್ತಿಯನ್ನು ತಂದ ನೆನಪಿಗಾಗಿ ಪ್ರತಿ ವರ್ಷ ಆಶ್ವಯುಜ ಶುದ್ಧ ಸಪ್ತಮಿ ಎಂದು ಪ್ರತಿ ವರ್ಷ ಡೆಲ್ಲಿ ಉತ್ಸವ ಅಂತ ಈ ಮೇಲುಕೋಟೆಯಲ್ಲಿ ವಿಶೇಷವಾದ ಉತ್ಸವ ನೆರವೇರುತ್ತೆ. ಇದರ ಉತ್ಸವಗಳ ಜೊತೆಗೆ ಸಾಕಷ್ಟು ಉತ್ಸವಗಳಲ್ಲಿ ನೆರವೇರುತ್ತೆ. ಒಂದು ವೈರುಮುಡಿ ಉತ್ಸವ ಅಂತ, ಇನ್ನೊಂದು ರಾಜಮುಡಿ ಉತ್ಸವ ಅಂತ. ವೈರುಮುಡಿ ಉತ್ಸವ ತುಂಬ ವಿಶೇಷವಾದ ಒಂದು ಕಿರೀಟ ಇರುತ್ತೆ. ಅದು ಚೆಲುವನಾರಾಯಣನ ಉತ್ಸವ ಮೂರ್ತಿಗೆ ಇಡುವ ಕಿರೀಟ ಆಗಿರುತ್ತೆ. ಇದು ವರ್ಷಕ್ಕೊಮ್ಮೆ ನೆರವೇರುತ್ತೆ. ಈ ವೈರುಮುಡಿ ಕಿರೀಟಕ್ಕೆ ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಫುಲ್ಲು ವಜ್ರ ಖಚಿತ ಕಿರೀಟ ಅಂತ ಹೇಳ್ತಾರೆ. ತುಂಬ ವಿಶೇಷವಾದ ಕಿರೀಟ. ಇಂಥ ಕಿರೀಟ ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ಕೂಡ ಹೇಳ್ತಾರೆ. ಇಲ್ಲಿ ವೈರಮುಡಿ ಉತ್ಸವ ನಡೆಯುತ್ತೆ ಅಲ್ಲ, ಇದು ಪ್ರತಿ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ನಡೆಯುತ್ತೆ. ಮತ್ತೆ ಮೈಸೂರಿನ ಮಹಾರಾಜರು ಇಲ್ಲಿನ ದೇವಸ್ಥಾನಕ್ಕೆ ವಿಶೇಷ ದೇಣಿಗೆಯನ್ನು ನೀಡಿದ್ದಾರೆ. ಈಗ ನಾವು ಮೇಲುಕೋಟೆಯ ಪಂಚಕಲ್ಯಾಣಿಯಿಂದ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಮುಂಭಾಗಕ್ಕೆ ಬರ್ತಾ ಇದ್ದೀವಿ. ಹಿಂಭಾಗದಲ್ಲಿದ್ದೀವಿ ನೋಡಿ. ಇಲ್ಲಿ ಸಾಕಷ್ಟು ಮಠಗಳು ಕೂಡ ಇದ್ದಾವೆ. ಕೆತ್ತನೆಗಳೆಲ್ಲ ಕೆಲವೊಂದೆಲ್ಲ ಶಿಥಿಲಾವಸ್ಥೆಗೊಂಡಿದೆ, ಕೆಲವೆಲ್ಲ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ ನೋಡಿ. ನೋಡಿ ಈಗ ಪ್ರಧಾನ ಗೋಪುರ ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಕೀರ್ತಿ ಮುಖ ಇದೆ, ತುಂಬ ವಿಶೇಷವಾಗಿದೆ. ಇದು ಕೂಡ ಶೈಲಿ. ನೀವು ಮೈಸೂರು, ನಂಜನಗೂಡು, ರಂಗನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ನಂಜುಂಡೇಶ್ವರ ದೇವಸ್ಥಾನ ಆಗಿರ್ಬೋದು, ಸೇಮ್ ವಾಸ್ತು ಶಿಲ್ಪ ಇದೆ. ಈಗ ತಾನೇ ದರ್ಶನ ಆಗಿ ಹೊರಗೆ ಬಂದ್ವಿ. ದರ್ಶನ ತುಂಬಾನೇ ಚೆನ್ನಾಗಾಯ್ತು. ಇಲ್ಲಿರುವ ನಾರಾಯಣನ ಮೂರ್ತಿ ಎಷ್ಟು ಸುಂದರವಾಗಿದೆ ಅಂದ್ರೆ ಅದಕ್ಕೆ ಅದನ್ನ ಚೆಲುವ ನಾರಾಯಣ ಸ್ವಾಮಿ ಅಂತ ಕರೀತಾರೆ. ಈಗ ಅಭಿಷೇಕ ನಡೆದಿತ್ತು ಅನ್ಸುತ್ತೆ, ಅದಕ್ಕೆ ಏನು ಕೂಡ ಅಲಂಕಾರ ಇರಲಿಲ್ಲ. ನಮಗೆ ದೇವರ ದರ್ಶನ ತುಂಬಾ ಚೆನ್ನಾಗಾಯ್ತು. ಈಗ ಹೊರಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನ ಕೂಡ ಇದೆ, ಅದನ್ನ ಕೂಡ ದರ್ಶನ ಮಾಡಿಕೊಂಡು ನಾವೀಗ ಅಕ್ಕ ತಂಗಿ ಕೊಳದ ಹತ್ರ ಹೋಗ್ತೀವಿ. ಇಲ್ಲಿ ಕೆತ್ತನೆ ನೋಡಿ, ಒಂದೊಂದು ಕಂಬಗಳು ಎಷ್ಟು ಅದ್ಭುತವಾಗಿದೆ. ಒಳಗಡೆ ಕೂಡ ನೋಡ್ತಾ ಇದ್ರೆ ಒಂದೊಂದು ವಿಭಿನ್ನವಾಗಿದೆ ಕೆತ್ತನೆ ಇದೆ. ಈ ಕೆತ್ತನೆ ಅಂತೂ ಇನ್ನ ನೆಕ್ಸ್ಟ್ ಲೆವೆಲ್ನಲ್ಲಿದೆ ನೋಡಿ. ಎಷ್ಟು ಚೆನ್ನಾಗಿದೆ ಈ ಕಂಬ ನೋಡಿ, ಡೀಟೇಲಿಂಗ್ ನೋಡಿ, ರಥದ ಮೇಲೆ ಕೂತಿರೋ ಹಾಗೆ ಏನು ಬ್ಯೂಟಿಫುಲ್ ಆಗಿದೆ ಇದು ನೋಡಿ. ಇಲ್ಲಿ ವರದರಾಜಸ್ವಾಮಿ ಮೂರ್ತಿ ಇದೆ ನೋಡಿ, ಎಷ್ಟು ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಒಂದೊಂದು ಕಂಬದಲ್ಲೂ ಅಷ್ಟೇ ಎಷ್ಟು ಅದ್ಭುತವಾಗಿದೆ. ಸಿಂಹಗಳು ನೋಡಿ, ಈ ಚಿಕ್ಕದಾಗಿದ್ರೂ ತುಂಬ ಡೀಟೇಲಿಂಗ್ ಇದೆ. ನಾನಂತೂ ಈ ಕಂಬಗಳು ನೋಡಿಬಿಟ್ಟು ಕಳೆದೇ ಹೋದೆ, ಅಷ್ಟು ಅದ್ಭುತವಾಗಿದೆ ಕಂಬಗಳು. ತುಂಬ ಚೆನ್ನಾಗಿದೆ. ಮೇ ಬಿ ಇದನ್ನು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ ಇವಾಗ ರಾಜಗೋಪುರದ ಹಿಂಭಾಗದಿಂದ ಕಾಣುತ್ತೆ, ಎಷ್ಟು ಚೆನ್ನಾಗಿ ಕಾಣ್ತಿದೆ. ಮೇಲ್ಗಡೆ ನೋಡಿ ಕಳಶಗಳಿಗೆ ಕಾಣ್ತಾ ಇದೆ ನಿಮಗೆ, ರಾಜಗೋಪುರದ ಕಳಶಗಳು. ನಾವೀಗ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿದ್ದೀವಿ. ಇಲ್ಲಿ ನೀವು ನೋಡ್ಬೋದು ರಾಜಗೋಪುರ ಕಾಣಿಸ್ತಾ ಇದೆ. ಮತ್ತೆ ಇಲ್ಲೇ ಎದುರುಗಡೆ ನಮಗೆ ಧ್ವಜಸ್ತಂಭ ಇದೆ, ಮತ್ತೆ ಗರುಡ ಕೂಡ ಇದೆ. ಮತ್ತೆ ದೇವಸ್ಥಾನದ ಎದುರುಗಡೆ ನಮಗೆ ಬದರಿ ವೃಕ್ಷ ಕೂಡ ಇದೆ. ಈ ಬದರಿ ವೃಕ್ಷದ ಕೆಳಗೆ ನಮಗೆ ಬದ್ರಿನಾರಾಯಣ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೋಡಿ ನಮಗೆ. ಈಗ ಎರಡೂ ದೇವಸ್ಥಾನವನ್ನು ನೋಡಿಕೊಂಡು ಮುಂದೆ ರಾಯಗೋಪುರ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಇದು ಒಂದು ವಿಶೇಷವಾದ ಜಾಗ. ಇಲ್ಲೂ ಕೂಡ ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ನಡೆದಿದೆ. ನೀವು ನೋಡಿರ್ತೀರಾ, ಬಟ್ ಅದು ಮೇಲ್ಕೋಟೆದು ಅಂತ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಬನ್ನಿ ಅಲ್ಲಿ ಹೋಗಿ ನೋಡೋಣ ಅಂತ.
ನೋಡಿ, ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಪಕ್ಕದಲ್ಲೇ ಹೀಗೆ ಮುಂದೆ ಬಂದರೆ ರಾಯಗೋಪುರ ಇದೆ. ಅಕ್ಕ ತಂಗಿ ಕೊಳ, ರಾಯಗೋಪುರ, ಧನುಷ್ಕೋಟಿ ಎಲ್ಲ ಇದೇ ರೋಡ್ನಲ್ಲಿ ಹೋಗಬೇಕಾಗತ್ತೆ. ಮೊದಲು ನಿಮಗೆ ಅಕ್ಕ ತಂಗಿ ಕೊಳ ತೋರಿಸ್ತೀವಿ, ನಂತರ ರಾಯಗೋಪುರ ತೋರಿಸ್ತೀವಿ. ಇನ್ನೇನು ಅಕ್ಕ ತಂಗಿ ಕೊಳದ ಹತ್ರ ಬಂದಿದ್ದೀವಿ ನೋಡಿ, ಹೀಗೆ ಹೋಗಬೇಕು ನೋಡಿ. ನಿಮಗೆ ಇಲ್ಲಿ 2 ಕೊಳಗಳು ಕಾಣ್ತಾ ಇದೆ. ಇದನ್ನು ಅಕ್ಕನ ಕೊಳ ಅಂತ ಕರೀತಾರೆ, ಇದು ಚಿಕ್ಕ ಕೊಳ ಆಗಿರುತ್ತೆ. ಹಾಗೆ ಇದನ್ನ ತಂಗಿ ಕೊಳ ಅಂತ ಕರೀತಾರೆ. ಈ 2 ಕೊಳಗಳು ಕಟ್ಸಿರೋದು ಅಕ್ಕ ತಂಗಿರು. ಹಿಂದೆ ಚೋಳನ ರಾಜನಾಗಿದ್ದ ಚೆಲುವರಸನಿಗೆ 2 ಹೆಂಡತಿರಿರ್ತಾರೆ, ಅವರು ಅಕ್ಕ ತಂಗಿರಾಗಿರ್ತಾರೆ. ಅವರಿಗೆ ಕೆಲವು ಹಣವನ್ನು ಕೊಟ್ಬಿಟ್ಟು 2 ಲೋಕ ಕಲ್ಯಾಣಾರ್ಥವಾಗಿ 2 ಕೊಳಗಳನ್ನ ಕಟ್ಸಿ ಅಂತ ಹೇಳ್ತಾರೆ. ತಂಗಿ ಬಂದ್ಬಿಟ್ಟು ಇಲ್ಲಿ ಚೆಲುವನಾರಾಯಣನ ಭಕ್ತಿಯಿಂದ ನಂಬಿಸ್ಬಿಟ್ಟು ಕೊಳ ತೆಗ್ಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನ ತಂಗಿ ಕೊಳ ಅಂತ ಕರೀತಾರೆ. ಅಕ್ಕಗೆ ಸ್ವಲ್ಪ ಅಹಂಕಾರ ಇರತ್ತೆ, ಹಾಗಾಗಿ ಅವಳು ಬಂದು ಯಾವುದೇ ರೀತಿ ನಾರಾಯಣನಲ್ಲಿ ಬೇಡ್ದಲೆ ಡೈರೆಕ್ಟ್ ಆಗಿ ಬಂದು ಕೊಳವನ್ನ ತೆಗೆಸ್ತಾಳೆ. ಅಲ್ಲಿ ಸಿಗುವ ನೀರು ಉಪ್ಪು ನೀರಾಗಿರತ್ತೆ, ಹಾಗೆ ತಂಗಿ ಕೊಳದಲ್ಲಿ ಸಿಗುವ ನೀರು ಸಿಹಿ ನೀರಾಗಿರತ್ತೆ. ನೋಡಿ ಎಷ್ಟು ವೈವಿಧ್ಯ ಅಂದ್ರೆ, ಪಕ್ಕದಲ್ಲೇ 2 ಕೊಳ ಇರುತ್ತೆ. ಅಕ್ಕನ ಕೊಳದಲ್ಲಿ ಉಪ್ಪು ನೀರು ಸಿಕ್ಕರೆ ತಂಗಿಯ ಕೊಳದಲ್ಲಿ ಸಿಹಿ ನೀರು ಸಿಗುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡೋಕ್ಕಿಂತ ಮುಂಚೆ ಭಗವಂತನಲ್ಲಿ ಮೊರೆ ಇಡಬೇಕಾಗಿರುತ್ತೆ. ಹಾಗೆ ಇಲ್ಲಿ ತಂಗಿಯ ಕೊಳ ಸಿಹಿ ನೀರಾಗಿರೋದ್ರಿಂದ ಆ ನೀರನ್ನ ಅಭಿಷೇಕಕ್ಕಾಗಿರ್ಬೋದು, ಪ್ರಸಾದಕ್ಕಾಗಿರ್ಬೋದು, ದೇವಸ್ಥಾನದಲ್ಲಿ ನಡೆಯುವ ನಿತ್ಯ ಕೈಂಕರ್ಯಗಳಿಗೆ ಉಪಯೋಗಿಸ್ತಾರೆ. ಅಕ್ಕನ ಕೊಳದಲ್ಲಿ ಇರುವ ನೀರು ಉಪ್ಪು ನೀರಾಗಿರೋದ್ರಿಂದ ಯಾವುದೇ ರೀತಿ ಉಪಯೋಗಿಸೋದಿಲ್ಲ. ಅವಾಗ ಅಕ್ಕ ಬಂದ್ಬಿಟ್ಟು ದೇವರಲ್ಲಿ ಮೊರೆ ಹೋಗ್ತಾಳೆ, ನನ್ನ ಕೊಳದ ನೀರನ್ನು ಉಪಯೋಗಿಸಿ ಅಂತ. ನಂತರ ಅಕ್ಕ ಚೆಲುವನಾರಾಯಣನ ಮೊರೆ ಹೋಗ್ತಾಳೆ. ಅದಾದ ನಂತರ ಚೆಲುವನಾರಾಯಣ ವರ ಕೊಡ್ತಾನೆ, ನಿನ್ನ ಕೊಳದ ನೀರಿನಲ್ಲಿ ದೇವಸ್ಥಾನದ ಬಟ್ಟೆಗಳಾಗಿರ್ಬೋದು, ಪಾತ್ರೆಗಳಾಗಿರ್ಬೋದು ತೊಳಿಬೋದು ಅಂತ ಒಂದು ವರ ಕೊಡ್ತಾನೆ. ಅಂದಿನಿಂದ ಇಂದಿನ ತನಕ ಈ ಕೊಳದ ನೀರನ್ನ ದೇವಸ್ಥಾನದ ಪಾತ್ರೆಗಳನ್ನ ತೊಳೆಯೋದಕ್ಕೆ, ಹಾಗೆ ಬಟ್ಟೆಗಳನ್ನ ಒಗೆಯೋದಕ್ಕೆ ಉಪಯೋಗಿಸ್ತಾರೆ. ಹಾಗೆ ಈ ಅಕ್ಕನ ಕೊಳದಲ್ಲಿ ನೀವು ಕಾಲೆಲ್ಲ ತೊಳಿಬಹುದಾಗಿರತ್ತೆ, ಆದ್ರೆ ತಂಗಿಯ ಕೊಳದಲ್ಲಿ ದೇವಸ್ಥಾನಕ್ಕೆ ಉಪಯೋಗಿಸುವ ನೀರಾದ್ರಿಂದ ಅದು ನಿಷಿದ್ಧವಾಗಿರತ್ತೆ. ಇದು ದೇವರ ಅಭಿಷೇಕಕ್ಕೆ ಕೊಂಡೊಯ್ಯುವ ನೀರು ಅಂತ ಹಾಕಿದ್ದಾರೆ. ಇದು ತಂಗಿಯ ಕೊಳ. ಇಲ್ಲಿ ನಿಮಗೆ ಕುಲಶೇಖರ ಆಳ್ವಾರ್ ಒಂದು ದೇವಸ್ಥಾನ ಕೂಡ ಇದೆ. ಕುಲಶೇಖರ ಆಳ್ವಾರ್ ದೇವಸ್ಥಾನ ಇದೆ. ಹಾಗೆ ಇಲ್ಲಿ ನಿಮಗೆ ವೆಂಕಟೇಶ್ವರ ಸ್ವಾಮಿ ಮೇಲ್ಗಡೆ ವಿಗ್ರಹ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಈಗ ನಾವು ಅಕ್ಕ ತಂಗಿ ಕೊಳ ನೋಡ್ಕೊಂಡು ನೆಕ್ಸ್ಟ್ ರಾಯಗೋಪುರಕ್ಕೆ ಹೋಗ್ತಿದೀವಿ. ಈ 2 ಕೂಡ ನಮ್ಗೆ ದೇವಸ್ಥಾನದಿಂದ ಒಂದು 200 ಮೀಟರ್ಸ್ ದೂರದಲ್ಲಿದೆ ಅಷ್ಟೇ. ಬಟ್ ನಿಮಗೆ ಧನುಷ್ಕೋಟಿ ಮಾತ್ರ 1-1.5 ಕಿಲೋಮೀಟರ್ ಇದೆ ದೇವಸ್ಥಾನದಿಂದ. ಈಗ ನಾವು ರಾಯಗೋಪುರದ ಎಂಟ್ರೆನ್ಸ್ ಹತ್ರ ಬಂದಿದ್ದೀವಿ. ಇಲ್ಲಿ ಒಂದು 20 to 30 ಸ್ಟೆಪ್ಸ್ ಏನೋ ಹತ್ಬೇಕಷ್ಟೇ. ಇನ್ನು ನಿಮಗೆ ಈ ಸೈಟ್ ಸೀಯಿಂಗ್ ಪ್ಲೇಸಸ್ ನೋಡಬೇಕು ಅಂದರೆ ನಿಮಗೆ ಶೇರ್ಡ್ ಆಟೋ ಕೂಡ ಸಿಗುತ್ತೆ, ನೀವು ಅದನ್ನು ಕೂಡ ರೆಂಟ್ ಮಾಡ್ಕೋಬೋದು. ಇಲ್ಲ ನೀವು ಓನ್ ವೆಹಿಕಲಲ್ಲಿ ಬಂದಿದ್ರೆ ಅದರಲ್ಲಿ ಬರ್ಬೋದು. ಈ 2 ಪ್ಲೇಸ್ ಹತ್ರನೇ ನೀವು ನಡ್ಕೊಂಡು ಬರ್ಬೋದು. ಬಟ್ ಧನುಷ್ಕೋಟಿಗೆ ಹೋಗ್ಬೇಕಂದ್ರೆ ನೀವು ಕಾರಲ್ಲೇ ಹೋಗ್ಬೇಕಾಗುತ್ತೆ, ಸ್ವಲ್ಪ ದೂರ ಇದೆ. ನೋಡಿ, ಇದು ಕೂಡ ಯಾವುದೋ ಕಾಡ್ನಲ್ಲಿ ಹೋಗ್ತಿರೋ ರೀತಿ ಕಾಣಿಸುತ್ತೆ, ಭಾಸ ಆಗತ್ತೆ. ತುಂಬ ಚೆನ್ನಾಗಿದೆ ನೋಡಿ, ಫುಲ್ಲು ಗ್ರೀನು. ಇಲ್ಲೂ ಕೂಡ ಮೆಟ್ಲುಗಳು ಸ್ವಲ್ಪ ಇದೆ ಅಷ್ಟೇ, ಒಂದು 100 ಮೆಟ್ಲು ಇರ್ಬೋದು ಅಷ್ಟೇ. ಆ 100 ಮೆಟ್ಲು ಹತ್ತದೆ ನಮಗೆ ರಾಯಗೋಪುರ ಸಿಗುತ್ತೆ. ಮೇಲ್ಕೋಟೆಗೆ ಬಂದವರು ಸಾಕಷ್ಟು ಜನ ಈ ರಾಯಗೋಪುರ ನೋಡೋದೇ ಹಂಗೆ ಹೊಟ್ಟೋಗ್ಬಿಡ್ತಾರೆ. ನೀವು ಒಂದು ಸ್ವಲ್ಪ ಟೈಮ್ ಇತ್ತು ಅಂದರೆ ರಾಯಗೋಪುರ, ಅಕ್ಕತಂಗಿ ಕೊಳ ಎಲ್ಲವನ್ನು ನೋಡ್ಕೊಂಡು ಹೋಗಿ, ತುಂಬ ಚೆನ್ನಾಗಿದೆ. ಈಗ ನಾವು ರಾಯಗೋಪುರದ ಹತ್ರ ಬಂದಿದ್ದೀವಿ. ಇದನ್ನ ನೋಡಿದ್ರೆ ನಿಮಗೆ ಸಾಕಷ್ಟು ಮೂವೀಸ್ ನೆನಪಾಗ್ಬೋದು. ಇಲ್ಲಿ ತಮಿಳ್ ಮೂವೀಸ್ ಕೂಡ ತುಂಬಾ ಶೂಟಿಂಗ್ ಆಗಿದೆ. ಲಿಂಗ ಮೂವಿ ಆಗಿರ್ಬೋದು, ರಜನಿಕಾಂತ್ ಪಡಿಯಪ್ಪ ಮೂವಿ ಮತ್ತು ತಲಪತಿ ಮೂವಿ ಎಲ್ಲಾನು ಇಲ್ಲಿ ಶೂಟಿಂಗ್ ಆಗಿದೆ. ಮತ್ತು ನಮ್ಮ ಕನ್ನಡ ಮೂವೀಸ್ ಕೂಡ ಅಷ್ಟೇ. ನಮಗೆ ರಾಜ್ಕುಮಾರ್ ಮೂವೀಸಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ಮೂವೀಸ್ವರೆಗೂ ಕೂಡ ಇಲ್ಲಿ ಎಲ್ಲಾನು ಶೂಟಿಂಗ್ ಆಗಿದೆ. ಈ ಜಾಗ ನೋಡಿದ್ರೆ ನಿಮ್ಗೆ ಇನ್ನೊಂದು ಐಕಾನಿಕ್ ಮೂವಿ ನೆನಪಾಗುತ್ತೆ. ಅದ್ಯಾವುದು ಅಂದರೆ ವಿಷ್ಣುವರ್ಧನ್ ಅವರ ಸಿಂಹಾದ್ರಿಯ ಸಿಂಹ ಮೂವಿ. ಬಟ್ ಈ ಒಂದು ಗೋಪುರ ಏನಿದೆ ಅಲ್ಲ, ಇದು ಅಪೂರ್ಣವಾಗಿದೆ, ಅಂದರೆ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿಲ್ಲ. ಇದೇನಾದರೂ ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಆಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರೋದು ನೋಡೋಕ್ಕೆ. ಬಟ್ ಈಗ ಇದು ಅಪೂರ್ಣ ಅಷ್ಟೇ, ಇಷ್ಟೇ ಕಟ್ಟಿರೋದು ಈಗ ಸದ್ಯಕ್ಕೆ. ನೋಡಿ, ಇದು ಅಪೂರ್ಣ ಆಗಿದ್ರು ಇದರ ಕೆತ್ತನೆ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಶಿಲಾ ಬಾಲಿಕೆಯರ ರೀತಿ ಒಂದು ವಿಗ್ರಹ ಇದೆ. ಅದಾದ ನಂತರ ಇಲ್ಲಿ ನರಸಿಂಹದೇವರ ಮೂರ್ತಿಗಳಿದೆ ನೋಡಿ, ನರಸಿಂಹದೇವರ ವಿಗ್ರಹಗಳು ಕೆತ್ತನೆ ಮಾಡಿದ್ದಾರೆ. ಗೋಪುರದಲ್ಲಿ 2 ನರಸಿಂಹದೇವರ ಕೆತ್ತನೆ ನೋಡ್ಬೋದು ನೀವು. ತುಂಬ ಬ್ಯೂಟಿಫುಲ್ ಲೊಕೇಶನ್ ಇದು.
ಅಪೂರ್ಣ ಆದರೂ ಎಷ್ಟು ಅದ್ಭುತವಾಗಿದೆ ಆರ್ಕಿಟೆಕ್ಚರ್ ನೋಡಿ. ಇನ್ನಿದು ಪೂರ್ಣ ಆಗಿದ್ದಿದ್ರೆ ಅದಿನ್ನೆಷ್ಟು ಜನ ಬರ್ತಿದ್ರು ಇಲ್ಲಿಗೆ. ಈ ಗೋಪುರ ಅಪೂರ್ಣ ಆಗ್ಲಿಕ್ಕೆ ಒಂದು ಕತೆ ಇದೆ. ಅದೇನಂದ್ರೆ ರಾಜ ವಿಷ್ಣುವರ್ಧನ ತನ್ನ ಶಿಲ್ಪಿಗಳಿಗೆ ಹೇಳ್ತಾನಂತೆ, ಒಂದು ರಾಯ ಗೋಪುರ ಕಟ್ಟಿ ಅಂತ. ಕೋಳಿ ಕೂಗ ಅಷ್ಟರಲ್ಲಿ ಗೋಪುರನ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿರ್ತಾರೆ. ಆದರೆ ಶಿಲ್ಪಿಗಳು ಗೋಪುರ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಕಂಪ್ಲೀಟ್ ಮಾಡಕ್ ಮುಂಚೆನೆ ಕೋಳಿ ಕೂಗ್ಬಿಟ್ಟಿರುತ್ತೆ. ಆದ್ರಿಂದನೇ ಈ ಗೋಪುರ ಇನ್ನೂ ಕೂಡ ಅಪೂರ್ಣವಾಗಿದೆ ಅನ್ನುವ ಕತೆ ಇದೆ. ನೋಡಿ ಇಲ್ಲಿ ನಿಮಗೆ ಎಂಟ್ರೆನ್ಸ್ ನಲ್ಲಿ ಜಯ ವಿಜಯ ಕೂಡ ಕಾಣಿಸ್ತಾ ಇದ್ದಾರೆ, ದ್ವಾರಪಾಲಕರು ಕೂಡ ಇದ್ದಾರೆ. ಇದು ಎಂಟ್ರೆನ್ಸ್ ಅಂತ. ಹಾಗೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ಬೆಂಚ್ ಎಲ್ಲ ಇದೆ, ಆರಾಮಾಗಿ ಕೂತ್ಕೋಬೋದು, ಆರಾಮಾಗಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನೋಡಿ ರಾಯಗೋಪುರದಲ್ಲಿ ಈ ಥರ ಮೆಟ್ಲಿದೆ, ಆನೆಯ ಹಿಂದೆ ಮೆಟ್ಲು ಹತ್ಕೊಂಡು ಮೇಲೂ ಕೂಡ ಹೋಗ್ಬೋದು. ಬನ್ನಿ ಮೇಲೇನಿದೆ ಅಂತ ನೋಡೋಣ ಅಂತ. ಈಗ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ದ್ವಾರ ಕೂಡ ಇದೆ ಮೇಲಕ್ಕೆ ಹೋಗೋದಕ್ಕೆ. ಎಲ್ಲ ಕಡೆ ಮೆಟ್ಲುಗಳಿದ್ದಾವೆ, ಮೆಟ್ಲು ಹತ್ತಲೇಬೇಕಾಗುತ್ತೆ. ಹೈಟ್ ನೋಡಿ ಮೆಟ್ಲು ತುಂಬಾ ಹೈಟ್ ಇದೆ. ಸೂಪರ್ ಆಗಿದೆ. ಗೋಪುರದ ಮೇಲ್ಭಾಗಕ್ಕೆ ಬಂದಿದ್ದೀವಿ ನೋಡಿ. ವಾವ್, ಇದ್ರ ಮೇಲೆ ಇಷ್ಟು ಚೆನ್ನಾಗಿರೋ ವ್ಯೂ ಇದೆ ಅಂತಾನೆ ಗೊತ್ತಾಗಲ್ಲ ನಾವು ಕೆಳಗಿದ್ರೆ. ಸುತ್ತ ಹಸಿರಿದೆ ನೋಡಿ, ಅದಕ್ಕೆ ಸೂಪರ್ ಆಗಿ ಕಾಣ್ತಿದೆ ಬೆಟ್ಟ. ನಾನು ಒಂದು ಅಬ್ಸರ್ವ್ ಮಾಡಿದ್ದೇನು ಅಂದ್ರೆ, ನೀವು ಪ್ರತಿಯೊಂದು ಜಾಗದಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ನೀವು ಎಲ್ಲಾದರೂ ನಿಂತ್ಕೊಳ್ಳಿ, ಒಂದು ವ್ಯೂ ಸಿಗತ್ತೆ. ಅಕ್ಕ ತಂಗಿರ್ಕೊಳ್ಳೋದ ಹತ್ರ ಆಗಿರ್ಬೋದು, ಆಮೇಲೆ ನೀವು ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ವ್ಯೂ ಚೆನ್ನಾಗಿದೆ. ಮುಂದೆ ಧನುಷ್ಕೋಡಿಗೆ ಹೋಗಬೇಕು, ಅದಕ್ಕೆ ಎನರ್ಜಿ ಬೇಕು. ಹಾಗಾಗಿ ಒಂದು ಸೋಡಾ ಕುಡಿದ್ಬಿಟ್ಟು ಮುಂದಕ್ಕೆ ಹೋಗೋಣ ಅಂತ ಬನ್ನಿ. ಈಗ ನಾವು ಧನುಷ್ಕೋಟಿ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಈಗ ನಾವು ಮೇಲುಕೋಟೆಯಿಂದ 1.5 ಕಿಲೋಮೀಟರ್ ದೂರದಲ್ಲಿರುವ ಧನುಷ್ಕೋಟಿಗೆ ಬಂದಿದ್ದೀವಿ. ಇದು ಒಂದು ವಿಶೇಷವಾದ ಜಾಗ ಮೇಲುಕೋಟೆನಲ್ಲೇ, ಯಾಕೆಂದರೆ ಶ್ರೀರಾಮಚಂದ್ರರು ಇಲ್ಲಿಗೆ ಬಂದಿದ್ದಾರೆ ಅನ್ನೋ ಒಂದು ಪ್ರತೀತಿ ಇದೆ. ಮೇಲ್ಗಡೆ ಒಂದು ವಿಶೇಷವಾದ ಒಂದು ಜಲ ಕೂಡ ಬರುತ್ತೆ. ಬನ್ನಿ ನೋಡೋಣ ಅಂತ ಹೇಗಿರುತ್ತೆ ಅಂತ. ಇದಕ್ಕೆ ಒಂದು ಚಿಕ್ಕ ಗುಡ್ಡ ಥರ ಕಾಣ್ತಿದೆ ನೋಡಿ, ಅದನ್ನು ಹತ್ಕೊಂಡು ಹೋಗಬೇಕಾಗತ್ತೆ. ಅದು ಕೂಡ ವ್ಯೂಸ್ ಮಾತ್ರ ತುಂಬ ಅದ್ಭುತ ಅಂತ ಹೇಳ್ತಾರೆ. ಹಾಗೆ ಇದು ಕೂಡ ಒಂಥರ ಹತ್ತದು ಕೂಡ ತುಂಬ ವಿಶೇಷವಾಗಿರುತ್ತೆ, ನಿಮಗೆ ಮೆಟ್ಲು ಥರ ಇರೋದಿಲ್ಲ. ಬನ್ನಿ, ನಿಮಗೆ ಹೇಳೋದಿಲ್ಲ, ಅಲ್ಲೇ ತೋರಿಸ್ತೀನಿ. ನೋಡಿ ಈ ತರ ಇರುತ್ತೆ ಮೆಟ್ಲುಗಳು. ಮೆಟ್ಲಲ್ಲ, ಬಂಡೆನೆ ಮೆಟ್ಲು ತರ ಮಾಡಿದ್ದಾರೆ. ನಿಮ್ಗೆ ಸಪೋರ್ಟ್ ಬೇಕು ಅಂದ್ರೆ ಈ ತರ ಪೈಪ್ ತರ ಕನೆಕ್ಷನ್ ಇದೆ, ನೀವು ಅದನ್ನ ಇಟ್ಕೊಂಡು ಹತ್ಬೋದಾಗಿರುತ್ತೆ. ಹತ್ತದೇನು ಅಷ್ಟು ಕಷ್ಟ ಆಗೋದಿಲ್ಲ, ಇಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ನೋಡಿ ಕೃತಿಕಾ ಹತ್ತಿದ್ದಾಳ ಆಲ್ರೆಡಿ. ಗಾಳಿ ಕೂಡ ಸಿಕ್ಕಾಪಟ್ಟೆ ಇದೆ ಇಲ್ಲಿ. ನಿಧಾನಕ್ಕೆ ಹತ್ತು, ಚೂರೇನಾದ್ರೂ ಜಾರದ್ರೆ ಅಂದ್ರೆ ಕೆಳಗಿರ್ತೀವಿ. ತುಂಬಾ ಗಾಳಿ ಇದೆ, ಬಟ್ ವಾತಾವರಣ ತುಂಬಾ ಚೆನ್ನಾಗಿದೆ. ಒಂಥರ ಯಾರಿಗಾದ್ರೂ ಚಾರಣ ಪ್ರಿಯರಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ ಬಂಡೆಗಳ ಮೇಲೆ ಹತ್ಕೊಂಡು ಹೋಗೋದು. ಒಂದು ಮೇಲ್ಕೋಟೆಗೆ ಬಂದರೆ ನೋಡಿ ಎಷ್ಟು ಪ್ಲೇಸಸ್ ಇದೆ ನೋಡೋ ಅಂಥದ್ದು. ಹಾಗೆ ಇಲ್ಲಿಂದ ಶ್ರವಣ ಬೆಳಗೊಳ ಕೂಡ ತುಂಬ ಹತ್ತಿರ. ಇನ್ ಕೇಸ್ ಏನಾದರೂ ನೀವು ಎರಡೂ ಪ್ಲೇಸಸ್ನ ನೋಡಬೇಕು ಅಂದರೆ ಮೇಲ್ಕೋಟೆ ಮತ್ತು ಶ್ರವಣ ಬೆಳಗೊಳ ಎರಡೂ ನೋಡ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನೇನು ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಮಳೆ ಬಂದರೆ ಮಾತ್ರ ವಿಪರೀತ ಜಾರತ್ತೆ. ವಾವ್, ಗೇಟ್ಸ್ ಟು ಹೆವೆನ್ ಅನ್ಸುತ್ತೆ ನೋಡಿದ್ರೆ. ಏನು ಬ್ಯೂಟಿಫುಲ್ ಆಗಿದೆ ನೋಡಿ. ನೋಡಿ ಆಲ್ಮೋಸ್ಟ್ ಎಂಡ್ ತನಕ ಬಂದಿದ್ದೀವಿ. ಈಗ ಬಂಡೆ ತುದಿನಲ್ಲಿ ನಡ್ಕೊಂಡು ಹೋಗಬೇಕು. ಕೃತಿಕಾ ಆಗಲೇ ಸುಸ್ತಾಗ್ಬಿಟ್ಟಿದ್ದಾಳೆ. ಹೌದು, ಬಟ್ ವ್ಯೂಸ್ ಮಾತ್ರ ಸೂಪರ್ ಆಗಿದೆ. ಬಂದಿದ್ದು ವರ್ತ್ ಇಟ್. ನಾವು ಅಷ್ಟು ದೂರದಿಂದ ಮೆಟ್ಲು ಹತ್ಕೊಂಡ್ ಬಂದಿದ್ದು. ನೋಡಿ ಅಲ್ಲಿ ಯಾರೋ ತುದಿನಲ್ಲಿ ಕೂತ್ಕೊಂಡಿದ್ದಾರೆ. ವಾವ್, ಇವಾಗ ಎಕ್ಸ್ಪೆಕ್ಟೆಡ್. ನಾವು ಮುಗ್ದೋಯ್ತು ಅನ್ಕೊಂಡ್ವಿ, ಇವಾಗ ಇಳಿಬೇಕು. ಹೇಗಿದೆ ನೋಡಿ ಇಳಿಯೋದಕ್ಕೆ.
ನಾವು ಮೇಲಿರತ್ತೆ ಅಂತ ಅಂದ್ಕೊಂಡು ಬಂದ್ವಿ, ನೋಡಿದ್ರೆ ಇವಾಗ ಇಳಿಬೇಕು. ಸಖತ್ತಾಗಿದೆ ಲೊಕೇಶನ್. ಬಟ್ ಸ್ಯಾಟರ್ಡೆ ಸಂಡೇ ಬಂದರೆ ಸ್ವಲ್ಪ ಜನನಾದರೂ ಇರ್ತಾರೆ, ಬೇರೆ ಸಮಯದಲ್ಲಿ ಜನನೂ ಇರೋದಿಲ್ಲ. ನೋಡಿ ಹೇಗಿದೆ. ಓ ಮೈ ಗಾಡ್, ಇದು ಇಳಿಯೋದಲ್ಲ, ಮತ್ತೆ ಆಮೇಲೆ ಹತ್ತಬೇಕು. ನಿಧಾನಕ್ಕೆ ಇಳಿಯೋಣ ಅಂತ. ಈ ದಾರಿ ಹೇಗಿದೆ ಅಂದ್ರೆ ನಾವು ಯಾವ್ದಾದ್ರು ವಿಡಿಯೋ ಗೇಮ್ಸ್ ಆಡ್ತೀವಿ ಅಲ್ಲ, ಅದ್ರಲ್ಲಿ ಕಾಣಿಸುತ್ತಲ್ಲ ಬೆಟ್ಟ ಇಳಿಯೋದು ಹತ್ತದು, ಅದೇ ತರ ಅನ್ಸ್ತದೆ. ಒಂಥರ ರೋಲರ್ ಕೋಸ್ಟರ್ ತರ, ತುಂಬ ಡಿಫ್ರೆಂಟ್ ಆಗಿದೆ. ಸೂಪರ್ ಲೊಕೇಶನ್ ಇದೆ ನೋಡಿ ಹೇಗಿದೆ. ವಾವ್. ನೋಡಿ ವ್ಯೂ ನೋಡು ಎಷ್ಟು ಚೆನ್ನಾಗಿದೆ. ವ್ಯೂ ನೋಡಿ ಏನು ಸಖತ್ತಾಗಿದೆ. ಫೈನಲಿ ಕಷ್ಟಪಟ್ಟು ಹತ್ತು ಇಳಿದು ಮಾಡಿದ್ದಕ್ಕೆ ಫೈನಲಿ ನಮಗೆ ಬೇಕಾಗಿರೋ ಲೊಕೇಶನಿಗೆ ಬಂದಿದ್ದೀವಿ. ಇದು ಎಷ್ಟು ಪರಮ ಪವಿತ್ರವಾದ ಕ್ಷೇತ್ರ ಅಂದರೆ, ಸಾಕ್ಷಾತ್ ಶ್ರೀರಾಮಚಂದ್ರನೇ ಬಂದು ನೀರಿಗಾಗಿ ಇಲ್ಲಿ ಬಾಣ ಬಿಟ್ಟು ನೀರು ತರಿಸಿರೋದು. ಅಂಥ ಪವಿತ್ರವಾದ ಜಲ. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಎಷ್ಟೇ ಸಮ್ಮರ್ ಆಗಿರ್ಬೋದು, ಹಾಗೆ ಯಾವುದೇ ಸೀಸನ್ ಆಗಿರ್ಬೋದು, ಇಲ್ಲಿ ಮಾತ್ರ ಯಾವಾಗಲೂ ನೀರು ಇದ್ದೇ ಇರುತ್ತೆ. ಅರೌಂಡ್ 365 ಡೇಸ್ 24/7 ನಿಮಗೆ ನೀರು ಅನ್ನೋದು ನೋಡ್ತಾನೆ ಇರ್ತೀರ. ನೋಡಿ ಅದು ಎಲ್ಲಿಂದ ಬರ್ತಿದೆಯೋ ಗೊತ್ತಿಲ್ಲ, ಅಲ್ಲಿಂದ ಎಲ್ಲೋ ನೀರು ಬರ್ತಾ ಇದೆ. ಹಾಗೆ ಇಲ್ಲಿ ನೋಡಿ ರಾಮಚಂದ್ರ ಮೂರ್ತಿನ ಕೂಡ ನೋಡ್ಬೋದು ನೀವು. ಹತ್ತಿರ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ರಾಮಚಂದ್ರ ಮೂರ್ತಿಯನ್ನು ನೋಡ್ಬೋದು. ಇಲ್ಲಿ ಕೇವ್ ಥರ ಇದೆ, ಇಲ್ಲಿಂದ ನೀರು ಬರ್ತಾ ಇರೋದು, ಬಂಡೆ ಒಳಗಡೆಯಿಂದ ನೀರು ಬರ್ತಿರೋದು. ತುಂಬಾ ಪೀಸ್ಫುಲ್ ಆಗಿದೆ, ತುಂಬಾ ಪ್ರಶಾಂತವಾದ ಜಾಗ ಅಂತ ಹೇಳ್ಬೋದು. ನಾವಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ಟಿದ್ದೀವಿ. ಅಷ್ಟು ಕಷ್ಟಪಟ್ಟು ಹತ್ತಿ ಇಳಿದು ಮಾಡಿದ್ದಕ್ಕೂ ಸಾರ್ಥಕವಾದ ಜಾಗಕ್ಕೆ ಬಂದಿದ್ದೀವಿ ಅಂತ ಅನ್ನಿಸ್ತು. ತುಂಬ ಚೆನ್ನಾಗಿದೆ. ಮತ್ತೆ ಇದು ನೀರಿದೆಲ್ಲ, ಇದು ಎಷ್ಟು ಆಳ ಇದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಬಿಕಾಸ್ ಇಲ್ಲಿ ನೀರು ಖಾಲಿ ಆದ್ರೆ ತಾನೇ ಯಾರಿಗಾದ್ರೂ ಅದು ಆಳ ಎಷ್ಟಿದೆ ಅಂತ ನೋಡೋಕೆ ಗೊತ್ತಾಗೋದು. ನೋಡಿ ಒಳಗಡೆ ಎಷ್ಟು ದೂರ ಇದೆ ಅಂತಲೂ ಗೊತ್ತಿಲ್ಲ, ಯಾಕಂದರೆ ಯಾವಾಗಲೂ ನೀರಿರುತ್ತೆ. ಎಷ್ಟು ದೂರ ಇದೆ ಅಂತ ಗೊತ್ತಾಗೋದಕ್ಕೆ ಸಾಧ್ಯನೇ ಇಲ್ಲ. ತುಂಬ ವಿಶೇಷವಾದ ಜಾಗ, ತುಂಬ ಚೆನ್ನಾಗಿದೆ. ಹಾಗೆ ಅಲ್ಲಿ ಸೀತಾರಾಮರ ದೇವಸ್ಥಾನ ಕೂಡ ಇದೆ, ನೀವು ಹಿಂದೆ ಕಾಣಿಸುತ್ತೆ ನೋಡಿ. ಇಲ್ಲಿ ಸೀತಾರಾಮರ ದೇವಸ್ಥಾನ ಕೂಡ ಇದೆ, ಅದನ್ನು ಕೂಡ ನೀವು ವೀಕ್ಷಣೆ ಮಾಡ್ಬೋದು. ಈ ಬಂಡೆ ಎಲ್ಲ ನೋಡಿ ಏನು ಅದ್ಭುತವಾಗಿದೆ. ನಾವು ಮೇಲಿಂದ ಬಂದಿದ್ದು, ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿ ಕಾಣಿಸ್ತಿದೆ ನಿಮಗೆ ಬ್ಯಾರಿಕೇಡ್ಸ್ ಥರ ಹಾಕಿದಾರಲ್ಲ, ಅದು ಸಪೋರ್ಟಿಂದನೇ ಬಂದಿದ್ದು. ಎಂಥ ಒಳ್ಳೆ ಲೊಕೇಶನ್ ಅದು. ಇದು ನೋಡ್ಲಿಕ್ಕೆ ಅವ್ರು ದಾರಿ ಮಾಡಿದಾರಲ್ಲ, ಅದೇ ಖುಷಿ. ಗ್ರೇಟ್, ತುಂಬ ಚೆನ್ನಾಗಿದೆ. ನೋಡಿ ಇಲ್ಲಿ ಪಾದದ ಕೂಡ ಇದೆ, ಶ್ರೀರಾಮನ ಪಾದಗಳು ಕೂಡ ಇಟ್ಟಿದ್ದಾರೆ. ಇಲ್ಲಿ ಸುತ್ತಮುತ್ತ ನೀರೆಲ್ಲೂ ಸಿಗೋದಿಲ್ಲ. ಸೀತಾದೇವಿಗೆ ಬಾಯಾರಿಕೆ ಆಗುತ್ತೆ. ಬಾಯಾರಿಕೆ ಆದ ನಂತರ ನೀರನ್ನು ಹುಡುಕ್ತಾರೆ, ನೀರೆಲ್ಲೂ ಸಿಗೋದಿಲ್ಲ. ಹಾಗಾಗಿ ರಾಮಚಂದ್ರರು ತಮ್ಮ ಬಾಣದಿಂದ ಇಲ್ಲಿ ಹೊಡೆದ್ಬಿಟ್ಟು ನೀರನ್ನ ಸೃಷ್ಟಿ ಮಾಡಿರೋದು ಅಂತ ಹೇಳ್ತಾರೆ. ಹಾಗಾಗಿ ನಿರಂತರವಾಗಿ ಇಲ್ಲಿ ನೀವು ನೀರನ್ನ ನೋಡ್ಬೋದಾಗಿರುತ್ತೆ. ಧನುಷ್ಕೋಡಿ ನೋಡ್ಕೊಂಡು ಇಳಿತಾ ಇದ್ದೀವಿ. ಈಗ ಇಳಿಯೋದೇ ಒಂದು ದೊಡ್ಡ ಟಾಸ್ಕ್. ಹಾಗೆ ಮುಂದೆ ಪುಳಿಯೋಗರೆ ತಿನ್ನಕ್ಕೆ ಹೋಗಬೇಕು. ಮೇಲ್ಕೋಟೆಗೆ ಬಂದು ಪುಳಿಯೋಗರೆ ತಿನ್ನಲಿಲ್ಲ ಅಂದರೆ ನಗ್ತಾರೆ. ಹಾಗಾಗಿ ಪುಳಿಯೋಗರೆ ತಿನ್ಕೊಂಡು ಊರ ಕಡೆ ಹೊರಡೋದಷ್ಟೆ. ಇನ್ನು ಮೇಲ್ಕೋಟೆಯಲ್ಲಿ ನಿಮಗೆ ಪುಳಿಯೋಗರೆ ತುಂಬ ಫೇಮಸ್ ಅಲ್ಲ, ಸಖತ್ ಶಾಪ್ಸ್ ಇದೆ ಇಲ್ಲಿ. ನಿಮಗೆ ದೇವಸ್ಥಾನದ ಹತ್ರನೇ ತುಂಬ ಶಾಪ್ಸ್ ಕೂಡ ಸಿಗುತ್ತೆ. ಮತ್ತು ನಿಮ್ಗೆ ಇಲ್ಲಿ ಸುಬ್ಬಣ್ಣ ಮೆಸ್ ಅಂತ ತುಂಬ ಫೇಮಸ್ಸು. ಸಾಕಷ್ಟು ಜನ ಊಟಕ್ಕಲ್ಲಿ ಹೋಗ್ತಾರೆ. ನೀವು ಅಲ್ಲಿ ಬೇಕಿದ್ರೂ ತಿನ್ಬೋದು, ಇಲ್ಲ ಈ ಥರ ತುಂಬ ಶಾಪ್ಸ್ ಇದೆ. ಎಲ್ಲಿ ಬೇಕಿದ್ರೂ ನೀವು ಪುಳಿಯೋಗರೆ ಟೇಸ್ಟ್ ಮಾಡ್ಬೋದು, ತುಂಬಾ ಚೆನ್ನಾಗಿರತ್ತೆ. ನಾವೀಗ ಪುಳಿಯೋಗರೆನ ಇಲ್ಲಿ ಅನ್ನಪೂರ್ಣೇಶ್ವರಿ ಮೆಸ್ ಅಂತ ಇಲ್ಲಿಗೆ ಬಂದಿದ್ದೀವಿ. ಇದು ಮೇಲ್ಕೋಟೆ ಸ್ಪೆಷಲ್ ಪುಳಿಯೋಗರೆ ಕಾರ್ನರ್. ಇಲ್ಲಿ ನಮಗೆ ಪುಳಿಯೋಗರೆ, ಸಕ್ಕರೆ ಪೊಂಗಲ್ಲು, ಬೆಲ್ಲದ ಪೊಂಗಲ್ಲು ಮತ್ತು ಮೊಸರನ್ನ ಸಿಗುತ್ತೆ. ಈ ಶಾಪ್ ನಿಮಗೆ ಎಂಟ್ರೆನ್ಸ್ ಅಲ್ಲೇ ಸಿಗುತ್ತೆ, ಅನ್ನಪೂರ್ಣೇಶ್ವರಿ ಮೆಸ್ ಅಂತ. ನೋಡಿ ಇಲ್ಲಿಂದ ಬಂದರೆ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಈ ಶಾಪ್ ಸಿಗುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ ಇಲ್ಲಿನ ಪುಳಿಯೋಗರೆ. ಫೇಮಸ್ ಮೇಲ್ಕೋಟೆ ಪುಳಿಯೋಗರೆ ನೋಡಿ ಹೆಂಗಿದೆ, ನೋಡೋದಕ್ಕೆ ನೋಡ್ತಿರೇನೆ ತಿನ್ನಬೇಕು ಅನ್ಸುತ್ತೆ. ಕೊಬ್ಬರಿ, ಕಡಲೆ ಬೀಜ ಎಲ್ಲ ಹಾಕಿ ನೋಡೋದಕ್ಕೆ ಸೂಪರ್ ಆಗಿದೆ. ಟೇಸ್ಟ್ ಮಾಡಿ ನೋಡ್ತೀನಿ. ಸೂಪರ್ ಆಗಿದೆ ನೋಡಿ. ಪ್ರತಿಯೊಂದು ಮಿಕ್ಸ್ ಹಾಕೊಟ್ಟಿದ್ದಾರೆ. ಬೆಲ್ಲದ ಪೊಂಗಲ್, ಸಕ್ಕರೆ ಪೊಂಗಲ್, ಹಾಗೆ ಮೊಸರನ್ನ, ಪುಳಿಯೋಗರೆ.
ಪುಳಿಯೋಗರೆ ಆಗಲೇ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ಪೊಂಗಲು ಅಷ್ಟೇ, ಪೊಂಗಲ್ 7 days ತನಕನಾ 7 days ತನಕ ಇರತ್ತಂತೆ, ಏನೂ ಆಗೋದಿಲ್ಲ ಅಂತೆ. ಹಾಗೆ ಪುಳಿಯೋಗರೆ 24 hours ಸಿಗುತ್ತೆ. ಮೊಸರನ್ನ ಪುಳಿಯೋಗರೆ ನಿಮಗೆ 1 day ಅಷ್ಟೇ ಇರುತ್ತೆ. ಬಟ್ ಪೊಂಗಲ್ ಮಾತ್ರ ನೀವು 7 days ತನಕನೂ ಇಡ್ಬೋದು. ಅನ್ನಪೂರ್ಣೇಶ್ವರಿ ಮೆಸ್ ಅಂತ ತುಂಬ ಚೆನ್ನಾಗಿರುತ್ತೆ, ಬಂದಾಗ ಟ್ರೈ ಮಾಡಿ. ನಾವು ಕೂಡ ಮನೆಗೆ 2 ಬಾಕ್ಸ್ ಪಾರ್ಸಲ್ ಕೂಡ ತಗೊಂಡಿದ್ದೀವಿ, ತೋರ್ಸಲ್ ಪಾರ್ಸಲ್ ಕೂಡ ತಗೊಂಡಿದ್ದೀವಿ. ದೇವಸ್ಥಾನದ ಹಿಂದೆನೆ ಸಿಗುತ್ತೆ ನಿಮಗೆ, ದೇವಸ್ಥಾನದ ಹಿಂಭಾಗದಲ್ಲೇ ಇರುತ್ತೆ. ಎಲ್ಲ ನಮ್ಮ ಮೇಲುಕೋಟೆಯ ವಿಡಿಯೋ ಆಗಿತ್ತು. ನೀವು ಇಲ್ಲಿಯ ತನಕ ವಿಡಿಯೋನ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ದಯವಿಟ್ಟು ಒಮ್ಮೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಒಂದಿಗೆ ಮತ್ತೆ ಹೊಸ ಜಾಗದಲ್ಲಿ ಭೇಟಿಯಾಗೋಣಂತೆ. ಅಲ್ಲಿಯವರೆಗೂ ಎಲ್ಲರಿಗೂ ನಮಸ್ಕಾರ.